ಕ್ರಿಮಿಯು ಜೇಡರ ಹೊಳವು ಬಲೆಯಲ್ಲಿ ಸಿಕ್ಕು ತಾನೇ ಮಾಡಿದ ಬಲೆಯಲ್ಲಿ ಹೇಗೆ ಸಿಕ್ಕು ದುಃಖವನ್ನು ಕೊಡುತ್ತದೆಯೋ ಅದರಂತೆ ಜೀವನಾದರೂ ಕೂಡ ತಾನಾಗಿಯೇ ಅನಾತ್ಮ ವಸ್ತುಗಳಲ್ಲಿ ಆತ್ಮಬುದ್ಧಿಯನ್ನು ಮಾಡಿ ದುಃಖವನ್ನು ಪಡುತ್ತಾನೆ ಅಂತ ಹೀಗೆ ಮಹಾತ್ಮರು ಹೇಳಿದರು. ಹಾಗೆ ಅನಾತ್ಮದಲ್ಲಿ ಆತ್ಮಬುದ್ಧಿ, ಆತ್ಮದಲ್ಲಿ ಅನಾತ್ಮ ಬುದ್ಧಿ ಏನಂತಾರೆ ಇದಕ್ಕೆ ಅಂದರೆ ಇದಕ್ಕೆ ಅಧ್ಯಾಸ ಅಂತಾರೆ ಅಂತ ಹೇಳಿದರು. ಒಂದರಲ್ಲಿ ಇನ್ನೊಂದು ತೋರುವುದೇ ಅಧ್ಯಾಸ. ಆಸಹ ಅದರ ಅಧಿಷ್ಠಾನ ಬೇರೆ ಅದ, ಇನ್ನೊಂದರಲ್ಲಿ ತೋರ್ತು ಅಂತ ಕೇಳಿದ್ರೆ ಅದಕ್ಕೆ ಅಧ್ಯಾಸ ಅಂತಾರೆ. ಅದು ಹೇಗೆ ಅನ್ನೋದನ್ನು ಹೇಳ್ತಾರೆ ಈ ಶ್ಲೋಕದಲ್ಲಿ. ಅತಸ್ಮಿನ್ ತದ್ಬುದ್ಧಿ ಪ್ರಭವತಿ ವಿಮೂಢಶ್ಯ ತಮಸಃ ವಿವೇಕ್ ಅಭಾವಾತ್ ವೈ ಸ್ಫುರತಿ ಭುಜಗೆ ರಜ್ಜುಧಿಷಣ ತತೋ ಅನರ್ಥಾವತೋ ನಿಪತತಿ ಸಮಾಧಾತು ಅಧಿಕಃ ತತೋ ಯೋ ಅಸದ್ಗ್ರಹ ಸಹಿ ಭವತಿ ಬಂಧಃ ಶೃಣು ಸಖೆ. ಸಖೆ ಅಂದರೆ ಬಂಧು, ಗೆಳೆಯ, ಮಿತ್ರ. ಉಪದೇಶ ಮಾಡುವಲ್ಲಿ ಎರಡದ. ಉಪದೇಶ ಮಾಡುವಲ್ಲಿ 2-3 ಥರ ಅದಾವೆ. ಮಿತ್ರನಿಗೆ ಉಪದೇಶ ಮಾಡುವುದು, ಶಿಷ್ಯನಿಗೆ ಉಪದೇಶ ಮಾಡುವುದು, ಭಕ್ತನಿಗೆ ಉಪದೇಶ ಮಾಡುವುದು. ಇದು ಮಿತ್ರ ಅಂತ ಯಾಕೆ ಅಂತಾರೆ ಅಂದರೆ, ಮಿತ್ರ ಅಂದರೆ ಶರೀರ ಎರಡಾದರೂ ಕೂಡ ಅವರ ಭಾವ ಕ್ರಿಯಾ ಒಂದೇ ಇದ್ದರೆ ಅದಕ್ಕೆ ಮಿತ್ರ ಅಂತೇಳಿ. ಅರ್ಜುನನು ಭಗವಂತನಿಗೆ ಮಿತ್ರನೇ ಇದ್ದ. ಮಿತ್ರನಾಗಿರುವುದರಿಂದ ಆ ಮನುಷ್ಯ ಏನಪ್ಪ ಅಂದು ಕೇಳಿದ್ರೆ ಯಾವುದನ್ನು ಮುಚ್ಚಿಡಂಗಿಲ್ಲ. ತಾಯಿ ತಂದೆಗಳಿಗೆ ಮುಚ್ಚಿಟ್ಟ ವಸ್ತುವನ್ನು ಕೂಡ ಮಿತ್ರನ ಮುಂದೆ ಪ್ರಕಟ ಮಾಡ್ತಾನೆ ಮನುಷ್ಯ. ಯಾಕೆ? ಅವು ದೇಹ ಎರಡಾದರೂ ಆತ್ಮ ಮನಸ್ಸು ಒಂದೇ ಇದ್ದಂಗಿರ್ತಾರೆ ಅಂತ ತಿಳ್ಕೊಂಡು ಎಲ್ಲೆಲ್ಲಿ ಅತಿ ಪ್ರೀತಿ ಅದ ಅದಕ್ಕೆ ಮಿತ್ರ ಅಂತ ಶಬ್ದ ಮಾಡ್ತಾರೆ. ಅದಕ್ಕೆ ಹೇಳಿದ್ರು ಅವರು. ಸಖೆ ತಿಮತ್ವಾಪ ವಸಂ ಯದುಕ್ತಂ. ಗೀತಾದಾಗ ಅರ್ಜುನ ಅಂತಾನೆ ಅವರ ವಿರಾಟ್ ರೂಪವನ್ನು ತೋರಿಸಿದ ಮೇಲೆ ಅವನಿಗೆ ಅನ್ನಿಸ್ತು, ದೇವರ ನೀನು ನಮ್ಮ ಗೆಳೆಯ ಅಂತ ತಿಳ್ಕೊಂಡು ಭಾಳ ತಪ್ಪು ಮಾಡೀನಿ. ನಿನ್ನ ಜೊತೆಗೆ ಹಾಸಿಯಾಗಿ ಮಕ್ಕೊಂಡೆ, ನಿನ್ನ ಜೊತೆಗೆ ನಿನ್ನ ತಾಟ್ನಾಗೆ ಉಂಡೆ, ನಾನು ಎಂದಿಲ್ಲ ನೀ ಉಂಡು, ಕ್ಷಮ ಮಾಡಪ್ಪ. ಸಖೇತಿ ಮತ್ವ ಕೃತಮ್ಮಯ. ನೀ ದೇವರಂತ ನನಗೆ ತಿಳಿಲಿಲ್ಲ, ಈಗ ನೀನು ನೋಡಿ ನೀ ದೇವರಂತ ಅನ್ನಿಸ್ತದೆ. ಅದಕ್ಕಿಂತ ಮೊದಲ ನೀವು ಗೆಳೆಯ ಅಂತ ತಿಳ್ಕೊಂಡಿದ್ದೇನೆ. ಪ್ರವಸಂ ಯದುಕ್ತಂ. ಏನು ತಪ್ಪು ಮಾತಾಡೀನಿ, ಏನು ತಪ್ಪು ಮಾಡೀನಿ, ಕ್ಷಮಸ್ವ ಅಂತ ಆ ವಿರಾಟ್ ರೂಪ ದರ್ಶನವನ್ನು ಕಂಡ ಮೇಲೆ ಹೇಳೇನು. ಅಂದರೆ ಅರ್ಥ ಏನು? ಮಿತ್ರರಲ್ಲಿ ಭೇದ ಇರುವುದಿಲ್ಲ. ಎಲ್ಲ ಅವ ಆಡೋದೇ ಇವ ಆಡ್ತಾನೆ, ಅವ ಉಂಡದ್ದೇ ಇವ ಉಣ್ತಾನೆ, ತೊಟ್ಟದ್ದೇ ಇವ ತೊಡ್ತಾನೆ, ಅವನ ಹಾಸಿಗೆಗೆ ಮಕ್ಕೋತಾನೆ. ಇದು ಮಿತ್ರರ ಸ್ವಭಾವ. ಅದಕ್ಕಂತಾರೆ ಅವರಪ್ಪ ಮಿತ್ರ, ಶಮ ಅಂತ ಮಿತ್ರರು. ಸಖೆ ಮಿತ್ರ ಅಥವಾ ಶಿಷ್ಯ. ಶೃಣು ಕೇಳು. ಏನು? ಕೋಯಂ ಬದ್ಧ ಅಂಜಲಿ. ಬಂಧ ಅಂದರೆ ಏನಂತ ಕೇಳಿದೆಯಲ್ಲ, ಬದ್ಧನಾತಿ ಇತಿ ಬಂಧ. ಯಾವುದು ನಿನಗೆ ಚಲನಗೊಳಿಸುವುದಿಲ್ಲವೋ, ಚಲನಕ್ಕೆ ಪ್ರತಿಬಿಂಬಕ ಮಾಡಿರುವುದು, ತಿಳಿಗೆ ಪ್ರತಿಬಿಂಬಕ, ಅದಕ್ಕೆ ಬಂಧ ಅಂತ. ನನಗೇನು ಬಂಧ ಅಂದರೆ ಅಲ್ಲ, ನಿನಗೆ ಮುಕ್ತಿಗೆ ಬಂಧ ಅದ. ಮನುಷ್ಯ ಜನ್ಮ ಮರಣವನ್ನು ದಾಟಿ ಹೋಗಬೇಕು ಅಂದರೆ ಇದು ಹೋಗ್ಬಿಡಂಗಿಲ್ಲ. ನಿನಗೇನಪ್ಪ ಇಲ್ಲೇ ಇರುವಂಥವು, ಇದೇ ದೇಹ, ಇದೇ ಮನಸ್ಸು, ನಾನು ಇಲ್ಲೇ ಇರುವಂಥ ಬಿಡಂಗಿಲ್ಲ ಅದು. ಅದಕ್ಕೇನಪ್ಪ ಅಂದ್ರೆ ಬಂಧ ಅಂತಾರೆ. ಸುಖೆ ಹೇ ಸಖೆ ಶೃಣು. ಬಂಧ ಅಂತ ಅದಕ್ಕಂತ ಹೇಳ್ತೀನಿ. ಅತಸ್ಮಿಂತದ್ದು ಬುದ್ಧಿ, ಅದಲ್ಲದರಲ್ಲಿ ಅದೆಂಬ ಬುದ್ಧಿಯೇ ಬಂಧ.
ಕಥಂ ಪ್ರಭವತಿ, ಅದು ಹೆಂಗೆ ಹುಡ್ತದೆ? ತಮಸಾ ವಿಮೂಢಸ್ಯ, ತಮೋಗುಣದಿಂದ ಮೋಹಿತನಾಗಿರ್ತಕ್ಕಂಥ ಮುಚ್ಚಲ್ಪಟ್ಟ ಬುದ್ಧಿ, ಎಲ್ಲಿ ಸತ್ವಗುಣ ಸಂಪೂರ್ಣ ಮುಚ್ಚಿಬಿಡುತ್ತದೆಯೋ, ಅಲ್ಪ ಸ್ವಲ್ಪ ರಜೆ ತೋರುತ್ತದೆಯೋ, ಅದರಿಂದ ತಮದಿಂದ ಸಂಪೂರ್ಣ ಮುಚ್ಚದ ಸತ್ವ, ಅರ್ಧಮರ್ಧ ಮುಚ್ಚದ ರಜ, ಇವೇನದ ಅದರಿಂದ ಏನಪ್ಪ ಅಂತ ಕೇಳಿದ್ರೆ ಅಕ್ಕ ಏನದ ವಿಮೂಢಸ್ಯ, ತಮಸಾವೃತನಾಗಿರುವುದರಿಂದ ಏನಾಕ್ಕನ ವಿಮೂಢ ಆಗ್ತಾನೋ. ಅಂದ್ರೆ ಸುಮ್ಮ ಕೊಡ್ರಿ ನಮ್ಮ ಮೂಡ್ ಬರೋಬರಿ ಇಲ್ಲ ಅಂತ ಭಾಳ ಮಂದಿ ಇಂಗ್ಲೀಷ್ ಗೊತ್ತಿಲ್ಲ ಖರೆ ಅಂತಾರೆ, ಈಗ ನಮ್ಮ ಮೂಡ್ ಬರೋಬರಿ ಇಲ್ಲ ಅಂತಿರ್ತಾರೆ. ಅದಕ್ಕೆ ಏನಪ್ಪ ಅಂದ್ರೆ ಸಂಸ್ಕೃತಗೂ ಅದ ನೋಡ್ರಿ, ಸಂಸ್ಕೃತ ಶಬ್ದ ಎಲ್ಲದ್ರಾಗೂ ಅದಾವ ರೀ. ಇಂಗ್ಲೀಷ್ನಾಗ ಅದಾವ, ಉರ್ದುದಾಗ ಅದಾವ, ಕನ್ನಡದಾಗ ಅದಾವ, ಹಿಂದಿಗೆ ಎಲ್ಲ ಕಡೆ ಸಂಸ್ಕೃತ ಶಬ್ದ ಅದಾವ. ಅದಕ್ಕಂತಾರು ವಿಮೂಢಸ್ಯ, ಏನಪ್ಪ ವಿಮೂಢ ಅಂದ್ರೆ ಮೋಹಿತನಾಗಿರ್ತಕ್ಕಂತಹ ವ್ಯಕ್ತಿ. ಮೋಹಿತ ಅಂದರೆ ಅಲ್ಲದರಲ್ಲಿ ಅವರೆಂಬ ಬುದ್ಧಿ ಮಾಡಿಕೊಂಡಿರತಕ್ಕಂತಹ ವ್ಯಕ್ತಿ. ಯಾಕಾಯ್ತಾನೆ? ತಮಸ, ತಮೋಗುಣದಿಂದ, ಅವಿದ್ಯೆಯಿಂದ, ಸಂಪೂರ್ಣ ಏನು ತಮದ ಅವಿದ್ಯೆ, ಈ ಅವಿದ್ಯೆಯಿಂದ ಅಥವಾ ತಮೋಗುಣದಿಂದ ಏನಾಗ್ತದಂತ ಕೇಳಿದ್ರೆ ಅತಸ್ಮಿನ್ ತದ್ಬುದ್ಧಿ ಪ್ರಭವತಿ, ಅಲ್ಲದರಲ್ಲಿ ಅವರೆಂಬ ಬುದ್ಧಿ ಭವತಿ ಅಲ್ಲ ಪ್ರಭವತಿ. ಹಾಗಾಗಿ ನಾವು ಸುಮ್ಮನೆ ತೋರ್ತದೆ, ಪ್ರಭವತಿ ಅದು ತೋರ್ತದೆ. ಯಾರಿಗೆ? ವಿಮೂಢಸ್ಯ, ಯಾವನಿಗೆ ವಿವೇಕ ಮಾಡುವ ಶಕ್ತಿಯೇ ಇಲ್ಲವೋ, ನಿತ್ಯ ಅನಿತ್ಯ, ಆತ್ಮ ಅನಾತ್ಮ, ಹೌದಲ್ರಿ, ಇವುದರ ಬಗ್ಗೆ ಏನಪ್ಪ ಅಂದ್ರೆ ವಿಚಾರ ಮಾಡುವ ಸಾಮರ್ಥ್ಯವೇ ಇಲ್ಲವೋ, ಕಳೆದುಕೊಂಡ ಅದು ಕಳೆದುಕೊಂಡ ಅಂಥ ಮನುಷ್ಯ ತಮಸಾ ವಿಮೂಢಸ್ಯ, ತಮೋಗುಣದಿಂದ ಅಂದರೆ ಅಜ್ಞಾನದಿಂದ ಮುಚ್ಚಲ್ಪಟ್ಟಿರ್ತಕ್ಕಂಥ ಏನಪ್ಪ ಅಂದ್ರೆ ಮನುಷ್ಯನಿಗೆ ಏನಾಗ್ತದೆ? ಅತಸ್ಮಿನ್ ತದ್ಬುದ್ಧಿ ಪ್ರಭವತಿ, ಅವನಿಗೆ ಅಲ್ಲದರಲ್ಲಿ ಹೌದೆಂಬ ಬುದ್ಧಿ ಹುಟ್ಟುತ್ತದೆ, ತಪ್ಪು ತಿಳುವಳಿಕೆಯಾಗುತ್ತದೆ. ಹಾಗೆ ಯಾಕ್ರಿ? ಬುದ್ಧಿ ಇಲ್ಲ. ತಮೋಗುಣ ಆಯ್ತಂದ್ರೆ ವಿವೇಕ ಅಭಾವಾತ್, ಹೌದಲ್ಲ? ಕತ್ತಲೆ ಇತ್ತಂದ್ರೆ ಕಣ್ಣು ಸ್ಪಷ್ಟ ಅದು ನಿರ್ಧಾರ ಮಾಡೋಕ್ಕೆ ಬರೋಂಗಿಲ್ಲ ಅದಕ್ಕೆ. ಆಗ ವಿವೇಕ ನಿತ್ಯ ಅನಿತ್ಯ, ಆತ್ಮ ಅನಾತ್ಮ, ಸುಖ ದುಃಖ ಬಂದ ಮುಖ್ಯ ವಿವೇಕ ಮಾಡೋಂಗಿಲ್ಲ. ವಿವೇಕ ಅಭಾವಾತ್ ವೈ, ನಿಶ್ಚಯವಾಗಿ ಏನಾಗ್ತದ? ಭುಜಗೆ ರಜ್ಜು ದಿಶಣ ಸ್ಫುರತೆ, ಆತ್ಮನಲ್ಲಿ ಅನಾತ್ಮ ಬುದ್ಧಿ ಉತ್ಪನ್ನ ಆಗ್ತದೆ. ಆತ್ಮನಲ್ಲಿ ಅನಾತ್ಮ ಹೇಳಕತ್ತಿಲ್ಲ, ಆತ್ಮನಲ್ಲಿ ಅನಾತ್ಮ ಬುದ್ಧಿ ಉತ್ಪನ್ನ ಆಗ್ತದೆ. ಹೆಂಗೆ? ಹಗ್ಗದಾಗ ಹಾವಿನ ಬುದ್ಧಿ ಉತ್ಪನ್ನ ಆಗ್ತದೆ. ಭುಜಗೆ ಒಂದು, ಇನ್ನು ಹಾವಿನೊಳಗೆ ಹಗ್ಗ ಉತ್ಪನ್ನ ಆಗ್ತದೆ. ಹೆಂಗದ್ರಿ? ಹಾವಿನೊಳಗೆ ಹಗ್ಗದ ಬುದ್ಧಿ, ಅತಸ್ಮಿನ್ ತದ್ಬುದ್ಧಿ ಉತ್ಪನ್ನ ಆಗ್ತದೆ. ಹಾವು ಹಗ್ಗ ಅಂತಾನೆ, ಹೌದಲ್ಲ? ಹಗ್ಗ ಹಾವು ಅಂದ್ರೆ ಸ್ವಲ್ಪ ಅಷ್ಟು ತ್ರಾಸ ಆಗಂಗಿಲ್ಲ ರೀ. ಯಾಕೆ? ವಿಚಾರ ಮಾಡ್ತಾನೆ. ಹಾವಿಗೆ ಹಗ್ಗ ಅಂದ್ರೆ ಅದೇ ರಾಮ ಹಿಡಿತಾನೆ, ಕಡಿತದ, ಸಾಯ್ತಾನೆ. ಅದು ಏನಂಗಿಲ್ಲ. ಹಂಗನಾಗ ಹಾವು ತೋರ್ತದ್ರೆ ಏನಂಗಿಲ್ಲ, ಸೊ ಅಂದಿಸ್ತದೆ ಅಷ್ಟೇ. ಹಾವನಾಗ ಹಗ್ಗ ಬುದ್ಧಿ ಆಯ್ತಂದ್ರೆ ಸಾಯ್ತಾನೆ. ದೊಡ್ಡ ಅನರ್ಥ ಇದು, ದೊಡ್ಡ ಅರ್ಥ. ಅನಾತ್ಮದಲ್ಲಿ ಆತ್ಮಬುದ್ಧಿ ಮಾಡೋದು ಭಾಳ ಹೈರಾಣ. ಆತ್ಮನಲ್ಲಿ ಅನಾತ್ಮ ಬುದ್ಧಿ ಬೇರೆ. ಇದು ಏನದ? ಇದು ಹಾವನ್ನು ಹಗ್ಗವನ್ನು ತಿಳಿದುಕೊಂಡ ಅಂತ ಕೇಳಿದರೆ ಏನಕ್ಕದವನಿಗೆ ಅನರ್ಥಗಳು ಉತ್ಪನ್ನ ಆಗ್ತಾವೆ. ಹಗ್ಗವನ್ನು ಹಾವ ಅಂತ ತಿಳ್ಕೊಂಡಾದ್ರೆ ಆಗ್ತಾವೆ, ಅಂಜಿಕೆ ಪಂಜಿಕೆ ಏಕಿ ಧೋನಿ ಹಾಕವಷ್ಟೆ, ಜೀವ ಹೋಗಿಲ್ಲ. ಹಾವಿಗೆ ಹಗ್ಗ ಅಂದರೆ ಜೀವನೇ ಹೋಗ್ತದೆ.
ಉಳಿಯಂಗಿಲ್ಲ. ಹಾವಿ ಹಗ್ಗ ಜೀವಾನೇ ಹೋಗ್ತಾರೆ. ಹಗ್ಗಿಗೆ ಹಾವ ಅಂತಂದ್ರೆ ಇಷ್ಟೇ 1-2 ಹಾಕೋ ಅಂತ ಚೀರ್ತಾನೆ, ಒಳ್ತಾನೆ, ಏನು ಮಾಡ್ತಾನೆ. ಅದಕ್ಕಂತಾರವರು ಶಾಸ್ತ್ರದೊಳಗೆ ಈ ರೀತಿಯಾಗಿ ಅದಾವ. ರಜ್ಜುವಿನೊಳಗೆ ಸರ್ಪ ಅನಾತ್ಮ ಬುದ್ಧಿಯಿಂದ. ಸರ್ಪದೊಳಗೆ ರಜ್ಜು ಏನಪ್ಪ ಅಂದ್ರೆ ಇದು ಆತ್ಮನಲ್ಲಿ ಅನಾತ್ಮದ್ದು. ಸರ್ಪದಲ್ಲಿ ಏನಪ್ಪ ಆತ್ಮನ ಬುದ್ಧಿ ಮಾಡ್ದ ಅಂದ್ರೆ ಅನರ್ಥಕ್ಕೆ ಒಳಗಾಕನ. ಏನು ಅದು ಹಗ್ಗದಲ್ಲಿ ಏನಪ್ಪ ಹಾವಿನ ಬುದ್ಧಿ ಮಾಡ್ದಂದ್ರೆ ದುಃಖ ಹಾಕೋದು ಅಷ್ಟೇ ಹಾಕೋದು. 2 ಅನರ್ಥ. ಅನಾತ್ಮದಲ್ಲಿ ಆತ್ಮಬುದ್ಧಿ ಮಾಡೋದು ಬೇರೆ, ಆತ್ಮದಲ್ಲಿ ಅನಾತ್ಮ ಬುದ್ಧಿ ಮಾಡೋದು ಬೇರೆ. ಎರಡರಲ್ಲೂ ಅಧ್ಯಾಸ. ಅದಕ್ಕೆ ಹೇಳ್ತಾರೆ ಅವರು ಏನಪ್ಪ ಅಂದು ಕೇಳಿದರೆ, ತಮಸಾ ವಿಮೂಢಸ್ಯ ಅಜ್ಞಾನದಿಂದ ವಿಚಾರ ಮಾಡುವ ಶಕ್ತಿ ಇಲ್ಲದಂಥ ಮನುಷ್ಯನಿಗೆ ಅತಸ್ಮಿನ್ ತದ್ಬುದ್ಧಿ ಅಲ್ಲದರಲ್ಲಿ ಅವಲೆಂಬ ಬುದ್ಧಿಯು ಪ್ರಕಟವಾಗುತ್ತದೆ. ಯಾಕೆ? ತಮಸ್ಸಿಂದ ಏನಾಯಿತು? ವಿವೇಕ ಅಭಾವಾತ್. ವಿವೇಕವನ್ನು ಮಾಡುವ ಶಕ್ತಿ, ನಿರ್ಣಯ ಮಾಡತಕ್ಕಂಥ ಶಕ್ತಿಗೆ ಅವನಿಗೆ ಬರುವುದಿಲ್ಲ. ಏನಿದೆ ಕೋಹಂ ಕಥಮಿದಂ ಜಾತಂ ಇಷ್ಟೇ ಅಲ್ಲಿ ವಿಚಾರ ಮಾಡೋಕ್ಕೆ ಅವನಿಗೆ ಆಗೋದಿಲ್ಲ. ಅವರಂತ ಅದಕ್ಕೆ ಏನಾಗ್ತದೆ? ಭುಜಗೆ ಹಾವಿನಲ್ಲಿ ರಜ್ಜು ದಿಶಣ ಸ್ಫುರತಿ. ಹಾವಿನಲ್ಲಿ ಹಗ್ಗ ಬುದ್ಧಿ ಆಗ್ತದೆ, ಆತ್ಮದೊಳಗೆ ಅನಾತ್ಮ ಬುದ್ಧಿ ಮಾಡ್ತಾನೆ. ಏನಾಗ್ತದೆ? ಹಗ್ಗದಾಗ ಹಾವಿನ ಬುದ್ಧಿ ಮಾಡಿದ್ರೆ ಭಾಳ ಏನು ಅನರ್ಥ ಆಗಿಲ್ಲ. ಈಗ ಹಾವಿನೊಳಗೆ ಹಗ್ಗ ಬುದ್ಧಿ ಮಾಡ್ದ, ಎದಕ್ಕರ ಕಟ್ಟಕ್ಕೆ ಬರ್ತದೆ, ದನಕ್ಕೆ ಸಾಮಾನ್ಯಂತ ಕೈ ಹಾಕದ ಜೀವನೇ ಹೋಗ್ತದ. ದೊಡ್ಡ ಅನರ್ಥ ಇದು. ಇದನ್ನು ದೊಡ್ಡ ಅನರ್ಥ. ಅನಾತ್ಮದಲ್ಲಿ ಆತ್ಮ ಬುದ್ಧಿ ಮಾಡೋದು ಭಾಳ ದೊಡ್ಡ ಅನರ್ಥ. ಆತ್ಮಲ್ಲಿ ಅನಾತ್ಮ ಬುದ್ಧಿ ಮಾಡೋದು ನಡೀತದೆ ಅವರು. ಅದಕ್ಕೆ ಅಂತಾರೆ ಅವರು ಹೇಳಿದರು, ಭುಜಗೆ ರಜ್ಜುಧಿಷಣ. ಏನಪ್ಪ? ಭುಜಗದಲ್ಲಿ ಹಾವಿನಲ್ಲಿ ಹಗ್ಗ ಬುದ್ಧಿ ಉತ್ಪನ್ನ ಆಗುವುದು. ಏನಪ್ಪ ಅಂತ ಕೇಳಿದ್ರೆ, ಯಾಕೆ? ವಿವೇಕ ಅಭಾವ, ವಿಚಾರ ಮಾಡುವ ಶಕ್ತಿ ಇಲ್ಲದರಿಂದ. ತಥೋ ಅಂದ್ರೇನು? ನೀ ಹಾವಿಗೆ ಹಗ್ಗ ಅಂತ ತಿಳ್ಕೊಂಡು ಅಂದ್ರೆ ಏನಾಗ್ತದೆ? ಅನರ್ಥ ವರಾತು ನಿಪತತಿ. ಅನಂತ ಏನಪ್ಪ ಅಂದ್ರೆ ಅನರ್ಥಗಳು ಏನಂತಾರೆ ಅವರು? ನಿಪತತಿ. ನಿಪತತಿ ಅಂದ್ರೆ ಏನು ರೀ? ನಮ್ಮ ಇಚ್ಛೆ ಇಲ್ಲದಿದ್ರು ಬಂದು ಬೀಳ್ತಾವೆ. ಪತನ ಅಂತಾರಲ್ಲ. ನಾವು ನಡೆದಿದ್ದೇವೆ, ಗಿಡ ಬಿತ್ತಪ್ಪ, ನಾವು ಗಿಡ ಬೀಳದಿದ್ದೇವೆ ಅಂತಿಲ್ಲ. ನಿಪತತಿ ಅಂದ್ರೇನು? ಸ್ಪಷ್ಟವಾಗಿ ಅವು ದುಃಖಗಳು ಬರ್ತವೆ, ಅಲ್ಲೊಂದು ಬರ್ತವೆ. ಹಾವಿಗೆ ಹಗ್ಗ ಅಂತ ಹೇಳ್ದ ಅಂದ್ರೆ ಪ್ರಶ್ನೆ ಹೇಳೋದು, ದುಃಖ ಕರಿಲಾರ್ದೆ ನಿಮ್ಮ ಮನೆಗೆ ಬರ್ತಾವೆ. ಪತನ ಆಯ್ತು, ಪತನದ ಬೀಳ್ತಾವಂತ. ನಮ್ಮ ಅಪೇಕ್ಷೆ ಇಲ್ಲದಿದ್ದರೂ ಬರ್ತಾವೆ, ಅದಕ್ಕೆ ಪತನ ಅಂತೇಳಿ. ನಿಪತತಿ ಏನು? ಸಮಾಧಾತುವು ಅಧಿಕ. ಯಾರು ಹಾವನ್ನು ಹಗ್ಗವನ್ನು ತಿಳಿದುಕೊಂಡು ಸಮಾಧಾತು ಯಾರು ಹಿಂಗೆ ತಗೋತಾರೆ ಅವರಿಗೆ ಅಧಿಕ ಅನರ್ಥ ವ್ರಾತೋ ನಿಪತತಿ. ಅವನಿಗೆ ಅನಂತ ದುಃಖಗಳು ಬರ್ತಾವೆ. ಹಾವಿಗೆ ಹಗ್ಗ ಅಂತ ತಿಳ್ಕೊಂಡು ಹಿಡ್ಯಾಕೆ ಹೋದ ಅಂದ್ರೆ ಅವನಿಗೆ ಅನಂತ ದುಃಖಗಳು ಬರ್ತಾವೆ. ಅದಕ್ಕೇನಪ್ಪ ಅಂತ ತಥೋ ಯೋ ಅಸದ್ಗ್ರಹ. ಆದ್ದರಿಂದ ಯಾವ ಈ ತಪ್ಪು ತಿಳುವಳಿಕೆಯೋ, ಅಸದ್ಗ್ರಹ ಅಂದರೆ ತಪ್ಪು ತಿಳುವಳಿಕೆ ಅದಲ್ಲ, ಸಹಿ ಬಂಧ ಭವತಿ ಸಖೆ ಸೋನು. ಇದಕ್ಕೆ ಬಂಧ ಅಂತಾರೆ. ಬಂಧ ಅಂದ್ರೇನು? ಅನಾತ್ಮದಲ್ಲಿ ಆತ್ಮಬುದ್ಧಿ ಮಾಡುವುದು. ಆತ್ಮದಲ್ಲಿ ಅನಾತ್ಮ ಬುದ್ಧಿ, ಅನಾತ್ಮದಲ್ಲಿ ಆತ್ಮಬುದ್ಧಿ. ಹೀಗೆ ಅಧ್ಯಾಸ ಮಾಡಿದೆ ಅಂತಂದ್ರೆ ತಪ್ಪು ತಿಳುವಳಿಕೆ ಆಯ್ತಂದ್ರೆ ಅನರ್ಥ ಸಮೂಹಗಳು ಜನ್ಮವೇ ಮೊದಲು ಮಾಡಿಕೊಂಡು ಮರಣ ಪರ್ಯಂತರವಾಗಿ ಅನಂತ ದುಃಖಗಳು. ಜನ್ಮ ದುಃಖಂ, ಜರ ದುಃಖಂ, ಜಯ ದುಃಖಂ, ಪುನಃ ಸಂಸಾರ ಸಾಗರಂ ದುಃಖಂ. ಇವೆಲ್ಲ ದುಃಖಗಳು ನೀ ಅಪೇಕ್ಷೆ ಮಾಡದಿದ್ದರೂ ನಿಪತತಿ ಬೀಳ್ತಾವೆ. ಹೌದಲ್ಲ?
ನಿಕೃಷ್ಟ ರೂಪೇಣ ಪತತಿ. ಏನಪ್ಪ ಏನು ವಿಚಾರ ಮಾಡಲಾರ್ದೆ ನೀನು ಬಂದು ಬೀಳ್ತಾವ ಅಂತ ಹೇಳಿದ್ರು. ಅದನ್ನೇ ಹೇಳ್ತಾರೆ ಅವರು, ತಮಸ ಅಜ್ಞಾನೇನ ವಿಮೂಢಸ್ಯ. ತಮೋಗುಣದಿಂದ ಅಜ್ಞಾನ ಮೂಲಕವಾಗಿ ಯಾವ ಮನುಷ್ಯಪ್ಪ ಅಂದ್ರೆ ವಿಮೂಢನಾಗಿದ್ದಾನೆ ಅಂದ್ರೆ ವಿವೇಕ ರಹಿತ ಚಿತ್ತಸ್ಯ. ಮೂಢಂತೆ ಯಾರಿಗಂತಾರೆ? ಒಳ್ಳೆಯದು ಕೆಟ್ಟದು, ಸತ್ಯ ಅಸತ್ಯ ಇದು ವಿಚಾರ ಮಾಡುವ ಸಾಮರ್ಥ್ಯ ಅವನಿಗೆ ಇಲ್ಲ. ಅವನಿಗೇನಪ್ಪ ಅಂದ್ರೆ ಮೂಢ. ಅಂಥವನಿಗೆ ಪುರುಷಸ್ಯ ಅತಸ್ಮಿನ್ ತಾನು ಅಲ್ಲದರಲ್ಲಿ ಆತ್ಮನೇ. ಆತ್ಮನ ಅಲ್ಲದರಲ್ಲಿ ದೇಹಾದವು ಯಾವುವು? ದೇಹಾದಿಗಳಲ್ಲಿ. ತಾನಲ್ಲದ ಆತ್ಮವಲ್ಲದ ದೇಹಾದಿಗಳಲ್ಲಿ ಏನು? ತದ್ಬುದ್ಧಿ ಅಂದರೆ ಆತ್ಮಬುದ್ಧಿ ಪ್ರಭವತಿ ಜಾಯತೆ. ವಿವೇಕ ಇಲ್ಲ. ತಮೋಗುಣದಿಂದ ಅಜ್ಞಾನದಿಂದ ಮೋಹಿತನಾಗಿರ್ತಕ್ಕಂಥ ಅಂತಃಕರಣ ಉಳ್ಳ ವ್ಯಕ್ತಿ ಏನಪ್ಪ ಏನಂತ ನಾವು ಅನಾತ್ಮಾದಿ ದೇಹಗಳಲ್ಲಿ ಅದುವೇ ಆತ್ಮ. ದೇಹವೇ ಆತ್ಮ. ಚಾರ್ವಾಕಾದಿಗಳಂತಾರೆ ದೇಹವೇ ಆತ್ಮ. ಅದಕ್ಕೆ ಆತ್ಮ ಅಂತ ಹೆಂಗೆ ಬುದ್ಧಿ ಆಗ್ತದೆ. ತದ್ಯತ ಅದು ಹೆಂಗೆ ಅಂತ ಕೇಳಿದರೆ ವಿವೇಕ ಅಭಾವ ಹೇಳಿದವರು. ತಾನು ಅಲ್ಲದ ದೇಹಾದಿಗಳಲ್ಲಿ ತಾನೆಂಬ ಬುದ್ಧಿ ಉತ್ಪನ್ನವಾಗ್ತದೆ ಅಂತ ಹೇಳಿದ್ರಲ್ಲ ಅಧ್ಯಾಸ ತಮೋಗುಣ ಮೂಲಕವಾಗಿ. ಹೆಂಗೆ ಅಂದ್ರೆ ಹೇಳ್ತಾರೆ ತದ್ಯತ. ಹೆಂಗಂದ್ರೆ ವಿವೇಕ ಅಭಾವಾತ್ ಸ್ಫುರತಿ. ವಿಚಾರ ಇಲ್ಲದೆ ಇರುವುದರಿಂದ ತಮೋಗುಣ ಮೂಲಕವಾಗಿ ಯಾವ್ರಿಗೆ ಏನಪ್ಪ ಅಂದ್ರೆ ಸ್ಫುರತಿ ಕಾಣ್ತದೆ. ಏನು? ಭುಜಗೆ ಸರ್ಪೆ ನ ಎಂ ರಜ್ಜು ರೀತಿ ಭೇದ ಅಜ್ಞಾನ ಅಭಾವಾತ್. ಕತ್ತಲೊಳಗೆ ಹಾಮ ನೋಡಿ ಮನುಷ್ಯನಿಗೆ ಸ್ವಲ್ಪ ಜಿಪುಣ ಬುದ್ಧಿ, ಇನ್ನೊಂದು ತಗೋಬೇಕು ಅನ್ನೋ ಬುದ್ಧಿ ಇತ್ತಂದ್ರೆ ಅಂಥ ಮನುಷ್ಯ ಬಿದ್ದದ ಉದ್ದಕ್ಕೆ ಹಾವ, ಭುಜಗೆ ಸರ್ಪೆ, ಸಮಾಧಾತು ನನ್ನ ಕೆಲಸಕ್ಕೆ ಬರ್ತದೆ ಇದು ದನ ಕಟ್ಟಕ್ಕೆ ಎದಕ್ಕೆ ಹಿಂಗೆ ಸಮಾಧಾತು ಈ ಬುದ್ಧಿ ಇದ್ದ ಮನುಷ್ಯ ಏನು? ಇದು ಸರ್ಪ. ನೇಯಂ ರಜ್ಜು, ಇದು ಸರ್ಪದ ರಜ್ಜು ಅಲ್ಲ, ಹಗ್ಗ ಅಲ್ಲ ಅಂತ ತಿಳಿಯಂಗಿಲ್ಲ ಅವನಿಗೆ. ಅವನ ತಲೆಗಿರ್ತದೆ ದನ ಕಟ್ಟಕ್ಕೆ ಬರ್ತದಂತ. ಅದಾಟೆ ದನ ಕಟ್ಟಕ್ಕೆ ಬರ್ತದೆ ಅದಕ್ಕೆ ಇದು ಒಂದೇ ಥರ ಸಮಾಧಾತು ಬುದ್ಧಿ ಇರ್ತದೆ ಅವನಿಗೆ. ಹಾಗಿರೋದ್ರೆ ಏನಾಗ್ತದಂದ್ರೆ ವಿವೇಕ ಅಭಾವದ ಸ್ಫುರತಿ ಭಾಸಮಾನೇ ಭುಜಗೆ. ಪ್ರತ್ಯಕ್ಷವಾಗಿ ಇರ್ತಕ್ಕಂತಹ ಆ ಹಾವಿನೊಳಗೆ ಸರ್ಪೆ ನ ಇಯಂ ರಜ್ಜು ರೀತಿ ಭೇದ ಜ್ಞಾನ ಅಭಾವ. ಇದು ಹಗ್ಗ ಅದ, ಇದು ಹಾವ, ಇದು ಹಗ್ಗ ಬ್ಯಾರೆ ಅಂತ ಆ ಜ್ಞಾನ ಅವನಿಗೆ ಆಗೋದಿಲ್ಲ. ಯಾಕೆ? ಸಮಾಧಾತು ಬುದ್ಧಿ ಅದ ಅವನಿಗೆ. ನನಗೆ ಉಪಯೋಗ ಬರ್ತದೆ, ದನ ಕಟ್ಟಕರೆ ಬರ್ತದೆ, ಏನು ಸಾಮಾನು ಕಟ್ಟಕರೆ ಬರ್ತದೆ, ಅದು ಬುದ್ಧಿ ಅದ. ಆ ಬುದ್ಧಿಯಿಂದ ಏನಪ್ಪ ಅಂದ್ರೆ ವೈ ನಿಶ್ಚಯವಾಗಿ ರಜ್ಜು ದಿಶನ ಸ್ಫುರತಿ ಬುದ್ಧಿ ಜಾಯತೆ. ಸರ್ಪದಲ್ಲಿ ಏನಪ್ಪ ರಜ್ಜು ಬುದ್ಧಿ ಉತ್ಪನ್ನ, ಹಗ್ಗವೆಂಬ ಬುದ್ಧಿ ಉತ್ಪನ್ನ ಆಗುತ್ತದೆ. ಅದನ್ನು ಹಿಡಿಯುತ್ತಾನೆ, ಅದು ಕಡಿಯುತ್ತದೆ, ಅವನು ಸಾಯುತ್ತಾನೆ. ಇಟ್ಟೆಲ್ಲ ಹಾಕೊಂಡು ಅದಕ್ಕೆ ಹಗ್ಗದ ಇದನ್ನು ತಗೋಬೇಕು, ನನ್ನ ಕೆಲಸಕ್ಕೆ ಬರ್ತದೆ ಅಂತ ವಿಚಾರ ಮಾಡ್ತಾನೆ. ಅದಕ್ಕೆ ಹೇಳ್ತಾರೆ ಮುಂದವರು ತತಃ ಮುಂದೇನಾಗ್ತದೆ? ರಜ್ಜು ಬುದ್ಧಿ ಅನಂತರಂ. ಇದು ಹಾವ ಅಲ್ಲ, ಅದ ಹಾವ, ಇದು ಹಾವಲ್ಲ ಹಗ್ಗದ ಅಂತ ಹಿಂಗೆ ತಿಳ್ಕೊಂಡ ಅಂದ್ರೆ ಅನಂತರಂ ಉಪಾದೇಯತ್ವ ಬುದ್ಧಿಯ. ಇದು ನನ್ನ ಕೆಲಸಕ್ಕೆ ಬರ್ತದೆ ಹಗ್ಗ. ಹಾವದ ತಿಳ್ಕೊಂಡಾನ ಹಗ್ಗ. ಯಾಕೆ? ನಿರಪೇಕ್ಷ ವಸ್ತು ನಿರುಪಯೋಗ ವಸ್ತುವಲ್ಲಿ ಯಾರು ಹೋಗಂಗಿಲ್ಲ. ಯಾರು ಹೋಗ್ತಾರೆ ಅವರು? ಅದೇನು ಎಷ್ಟೋ ದಾರಕ್ಕೆಲ್ಲ ಹಳ ಬಿದ್ದವು ತೊಗೋತಾರೆ. ನನ್ನ ಕಟ್ಟಿಗೆ ಆಗ್ತದೆ ಇದು ಅಂದ್ರೆ ತೊಗೋತಾನವ. ಯಾಕೆ? ಕಟ್ಟಿ ಕಟ್ಟಕ್ಕೆ ಬರ್ತಾನೆ ತೊಗೋತಾನೆ. ಹೌದಿಲ್ಲ? ಇಲ್ಲಕ್ಕೆ ತೊಗೋತಾನೆ. ಇದು ಉಪಾದೇಯ ಬುದ್ಧಿ. ಅದ ಹಾವ ತಿಳ್ಕೊಂಡಾನ ಹಗ್ಗ. ಹಗ್ಗ ನನ್ನ ಕೆಲಸಕ್ಕೆ ಬರ್ತದೆ ಅಂತಕ್ಕಂಥಪ್ಪ ಅಂತ ಕೇಳಿದರೆ ಇದು ಉಪಾದೇಯತ್ವ ಧಿಯ.
ನನ್ನ ಕೆಲಸಕ್ಕೆ ಬರ್ತಾ ಬುದ್ಧಿಯಿಂದ ಸಮಾಧಾತು. ಆ ಸಮಾಧಾತು ಗ್ರಹಣ ಮಾಡಲಿಕ್ಕೆ ಹೋಗ್ತಕ್ಕಂಥ ಮನುಷ್ಯ ಏನದ ಭುಜಂಗ ಸ್ವೀಕರ್ತು. ಹಗ್ಗ ಅಂತೇಳಿದ ಹಾವನ್ನು ಹಿಡಕ್ಕೆ ಹೋದವನಿಗೆ ಏನಾಗ್ತದ, ಅಧಿಕ ಎಂದೂ ವಿಚಾರ ಮಾಡಲಾರದ, ನನಗೆ ಹಾವು ಕೊಡಿಬೇಕು ಸಾಯ್ಬೇಕಂತ ವಿಚಾರ ಮಾಡಿದ್ರೆ ಏನು ಯಾರು ಎಂದೂ ವಿಚಾರ ಮಾಡಲಾರದ ಏನಾಗ್ತದ, ಅನರ್ಥ ವ್ರಾತಃ. ವ್ರಾತ ಅಂದರೆ ಅನರ್ಥ ಸಮೂಹಗಳು. ಏನು ಅನರ್ಥ ರೀ, ಕಡಿತದ, ಔಷಧ ತಗೋಬೇಕು, ಇಂಜೆಕ್ಷನ್ ಮಾಡಬೇಕು, ಕಡಿ ಸಾಯ್ಬೇಕು, ಒಂದು ಎರಡು, ಅದಕ್ಕೆ ಅಧಿಕ ಅನರ್ಥ ವ್ರಾತಃ. ಅದು ಅನಂತ ದುಃಖಗಳು. ಏನಪ್ಪ ಅಂತ ಕೇಳಿದರೆ ಏನೇನದು ದುಃಖ, ಮರಣ ಪರ್ಯಂತ ಬಹುವಿಧ ದುಃಖ ಸಮುದಾಯ. ಮರಣ ಪರ್ಯಂತ ಅಂದರೆ ಏನು ರೀ, ಜನ್ಮ ಹಿಡಿದು ಮರಣ, ಜನ್ಮ ದುಃಖ ಇವೆಲ್ಲ ದುಃಖಗಳು, ಅನಂತ ದುಃಖಗಳು. ಏನಪ್ಪ ಅಂತ ಕೇಳಿದರೆ ಇವು ಏನಕ್ಕೆ ಸಮುದಾಯ, ಒಂದಲ್ಲ ಎರಡಲ್ಲ. ಹೌದಾ? ಶೇನಾ ಅಂದ್ರೆ ಒಬ್ರೇನು, ಶೇನಾ ಅಂದ್ರೆ ಒಬ್ಬರು, ಹಾಗೆ ಅನಂತ ವ್ರಾತ ಯಾರು ಕಾಮ ಹಿಡ್ಕೊಂಡು ಅಲ್ಲ ಅಂತಕ್ಕಂದ್ರೆ ಕಾಮ, ಕ್ರೋಧ, ಲೋಭ, ಮದ, ಮತ್ಸರ ಇವೆಲ್ಲ ಅವ್ರ ಒಂದು ಟೋಳಿನೇ ಅದ, ಅವ್ರದೊಂದು ಗುಂಪೇ ಅದ. ಅದು ಕಾಮ ಬಂದ ಮುಂದೆ ಅವನ್ನ ಹಿಂದರಡಿನೇ ಇರ್ತಾರೆ. ಕ್ರೋಧರೇ ಬರ್ತದೆ, ಲೋಭರೇ ಬರ್ತದೆ, ಸುರುವೇ ಅಕ್ಕವು ಅವ್ರು ಅದಾರ. ಹೌದಲ್ಲ? ಮಿಲ್ಟ್ರಿ ಸೇನೆ ಇರ್ತಾವಲ್ಲ, ಏರ್ಫೋರ್ಸು ಅವೆಲ್ಲ ಹಂಗೆ ಅವ್ರು ಒಂದು ಟೋಳಿ ಬಂದುಬಿಡ್ತಾರೆ ಅವರೆಲ್ಲ. ಯಾವಾಗ ಅಲ್ಲದ್ದನ್ನು ಹೌದು ಅಂದು ಅದಕ್ಕೇನಾಗ್ತದೆ, ಅವಷ್ಟು ಬರ್ತಾವೆ. ಇದು ಹಾಮ ಅಂತ ಗೊತ್ತಾಯಿತು, ಭಯ. ಹೌದಲ್ಲ? ಇದಕ್ಕೆ ಹಾವನಾಗ ಹಗ್ಗ ಅಂತ ಗೊತ್ತಾಯಿತು, ಉಪಾದೇಯ, ಕೆಲಸಕ್ಕೆ ಬರ್ತದಂತ. ಇವೆಲ್ಲ ವ್ರಾತಗಳು, ಸಮೂಹಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಾದಿಗಳು ಏನಪ್ಪ ಅಂತ ಕೇಳಿದರೆ ಬರ್ತಾವೆ. ಅದರಿಂದ ಏನಾಗ್ತದೆ, ಸಾಯ್ತಾನೆ. ಮತ್ತೇನು ಹೇಳ್ತಾರೆ, ಮರಣ ಪರ್ಯಂತ ಬುದ್ಧಿ, ಮರಣ ಪರ್ಯಂತ ಬಹುವಿಧ ದುಃಖ ಸಮುದಾಯ ನಿಪತತಿ. ಚಂದ, ಸಮಸ್ತ ದುಃಖಗಳು ನೀವು ಒಲ್ಲ ಅಂದರೂ ಬಿಡಂಗಿಲ್ಲ. ಹೌದಾ? ಮನುಷ್ಯ ಕಳ್ತನ ಮಾಡಿ ನಾ ಜೈಲಿಗೆ ಹೋಗಕ್ಕೆ ಒಲ್ಲಂದ್ರೆ ಬಿಡಂಗಿಲ್ಲ, ಹೋಗಬೇಕೇ. ಸರಿಯಾಗಿ ಊಟ ಮಾಡೋದು ಕಲಿಲ್ಲ ಅಂದ್ರೆ ದವಾಖಾನೆಗೆ ಹೋಗಬೇಕೇ. ನಾವು ಅಲ್ಲಂದ್ರೆ ಇಲ್ಲ, ಹೋಗಬೇಕು. ಹಾಗೆ ಯಾವ ಮನುಷ್ಯ ಇವೆಲ್ಲವುಗಳಿಂದ ಕೂಡಿಕೊಂಡಿರುತ್ತಾನೆಯೋ, ಕಾಮಾದಿ ಕೂಡಿಕೊಂಡಿರುತ್ತಾಗಿನೋ ಈ ಸಮುದಾಯ ಏನಪ್ಪ ಅಂದ್ರೆ ಇವೇನಾಕನ ನಿಪತತಿ, ನೀವಲ್ಲಂದ್ರೂ ಬರ್ತಾವೆ ಅಂದ್ರೆ ಪ್ರಾಪ್ತೋ ಭವತಿ. ಅರ್ಥಾತ್ ಏನು ನಿಪತತಿ ಅಂದರೆ ಅವನಿಗೆ ಪ್ರಾಪ್ತವಾಗುತ್ತವೆ. ಯಾವ ಮನುಷ್ಯನು ಏನಪ್ಪ ಅಂದ್ರೆ ಹೀಗೆ ತಪ್ಪು ತಿಳುವಳಿಕೆಯನ್ನು ಮಾಡಿರ್ತಾನೆಯೋ, ಹಗ್ಗದಲ್ಲಿ ಹಾವು ಅಂತ ತಿಳಿದು ತಪ್ಪು ತಿಳ್ಕೊಂಡವನಿಗೆ ಅನಿವಾರ್ಯವಾಗಿ ಭಯಕಂಪನಾದಿಗಳು ಹೇಗೆ ಬರ್ತಾವೋ ಅದರಂತೆ ಅನಾತ್ಮದಲ್ಲಿ ಆತ್ಮಬುದ್ಧಿ ಮಾಡದ ಅಂದರೆ ಅವನಿಗೆ ಜನ್ಮ ಮರಣ ದುಃಖಗಳು ಬರ್ತಾವೆ. ಅದು ಅನಿವಾರ್ಯ ಅದ. ನಿಪತತಿ ಅಂದ್ರೆ ಅನಿವಾರ್ಯ ಅದು ನಿಪತತಿ. ತತಃ ತಸ್ಮಾತ್ ಕಾರಣಾತ್, ಆದ್ದರಿಂದ ಏನಂತಾನೆ ಅವ್ರು, ಯೋ ಅಸದ್ಗ್ರಹ, ತಪ್ಪು ತಿಳುವಳಿಕೆ, ಹಗ್ಗದಲ್ಲಿ ಹಾವು ಅಂತ ಬುದ್ಧಿ ಆಯಿತು ಅಂತಂದ್ರೆ ತಪ್ಪು ತಿಳುವಳಿಕೆ ಆಗ್ತದೆ. ಅಥವಾ ಹಾವಿನಲ್ಲಿ ಹಗ್ಗದಲ್ಲಿ ಹಾವಿನ ಬುದ್ಧಿ ಇತ್ತು ಒಂದು ಬೇರೆ, ಹಾವಿನಲ್ಲಿ ಹಗ್ಗದ ಬುದ್ಧಿ ಆಯಿತು ಅಂದರೆ ಏನಾಗ್ತದೆ, ತೊಗೊಳಕ್ಕೆ ಹೋಗ್ಕನ, ಕಡಿತದ, ಸಾಯ್ತಾನೆ. ಇದು ಅಸದ್ಗ್ರಹ. ಹೀಗಾಯಿತು ಅಂದ್ರೆ ಅನ್ಯಥಾ ವರ್ತಮಾನಸ್ಯ ಅನ್ಯಥಾ ಗ್ರಹಣಂ, ಇರುವುದು ಒಂದು ತಿಳ್ಕೊಳ್ಳೋದು ಒಂದು. ಅನ್ಯತಃ ವರ್ತಮಾನಸ್ಯ ಅನ್ಯತಃ ಗ್ರಹಣ, ಅರ್ಥಾತ್ ಹಗ್ಗವನ್ನು ಹಾವನ್ನು ತಿಳ್ಕೊಳ್ಳೋದು ಅಥವಾ ಹಾವನ್ನು ಹಗ್ಗ ಅಂತ ತಿಳ್ಕೊಳ್ಳೋದು. ಅಲ್ಲೇ ಈಗ ಹಾವಿಗೆ ಹಗ್ಗ ಅಂತ ತಿಳ್ಕೊಳ್ಳೋದ್ರೆ ಮುಂದೆಲ್ಲ ಅನರ್ಥ ಜಾತ ಬರ್ತಾವೆ. ಅದಕ್ಕೆ ಹೇಳ್ತಾರೆ ಅವರು ಅನ್ಯತ ಗ್ರಹಣ, ಅದುವೇ ಬಂಧವು ಭವತಿ ಈ ನಿಶ್ಚಯ.
ನೀನು ಹಾವಿಗೆ ಹಗ್ಗ ಅಂತ ತಿಳ್ಕೊಂಡು ಅಂತಂದ್ರೆ ಬರೀ ಹಗ್ಗಿಗೆ ಹಾವ ಅಂತಂದ್ರೆ ಏನು ಹಂಗಿಲ್ಲ. ಹಾವಿಗೆ ಹಗ್ಗ ಅಂದು ಅಂದ್ರೆ ಆತ್ಮನೇ ಅನಾತ್ಮ ಬುದ್ಧಿ ಆಯಿತು ಅಂತ ಕೇಳಿದ್ರೆ ಏನಾಗ್ತದೆ? ಭಾಳ ಸಮಸ್ಯೆ ಬರ್ತಾವೆ, ಜನ್ಮ ಮರಣಗಳು ಬರ್ತಾವೆ ಅಂತ ಅವರು. ಭುಜಗೆ ಹಾವಿನಲ್ಲಿ ರಜ್ಜುಧಿಷಣ ಆಯಿತು ಅಂದ್ರೆ ಅನಾತ್ಮದ ಅನಾತ್ಮನೇ ಏನಪ್ಪ ಅಂತ ಕೇಳಿದ್ರೆ ಅನಾತ್ಮನೇ ಅನಾತ್ಮನೇ ಅಧ್ಯಾಸೆ ಏನಪ್ಪ ಅಂತ ಅಧ್ಯಾಸ ಆಯಿತು ಅಂದ್ರೆ ದೃಷ್ಟಾಂತೀಕೃತ. ಅನಾತ್ಮದಲ್ಲಿ ಆತ್ಮಬುದ್ಧಿ ಆಯಿತು ಅಂದ್ರೆ ಆತ್ಮದಲ್ಲಿ ಅನಾತ್ಮ ಬುದ್ಧಿ ಆಯಿತು. ಎರಡು ಪ್ರಕಾರ ಅದಾವೆ. ಹಗ್ಗದಲ್ಲಿ ಹಾವಿನ ಬುದ್ಧಿ ಭಯ ಹುಟ್ಟಿಸ್ತವೆ, ಹಾವಿನಲ್ಲಿ ಹಗ್ಗ ಬುದ್ಧಿ ಜನ್ಮ ಕಳ್ಕೊತಾರೆ. ಹೀಗೆ ಆತ್ಮನಲ್ಲಿ ಅನಾತ್ಮ ಬುದ್ಧಿ, ಅನಾತ್ಮದಲ್ಲಿ ಆತ್ಮಬುದ್ಧಿ ಆಯಿತು ಅಂದರೆ ಎರಡೂ ಭಯ ದುಃಖಗಳಿಗೆ ಕಾರಣ. ನೀವು ಹಗ್ಗದಾಗ ಹಾವಂದಿ ಅದನ್ನು ದುಃಖ, ಹಾವಿನೊಳಗೆ ಹಗ್ಗಂದಿ ಮತ್ತಿಟ್ಟು ದುಃಖ. ಅದಕ್ಕೆ ಆತ್ಮದಲ್ಲಿ ಅನಾತ್ಮ ಬುದ್ಧಿ, ಅನಾತ್ಮದಲ್ಲಿ ಆತ್ಮಬುದ್ಧಿ ಏನಂದರೆ ಇದಕ್ಕೆ ಅಧ್ಯಾಸ ಅಂತಾರೆ. ಇದುವೇ ಬಂಧ ಅಂದರೆ ದುಃಖಕ್ಕೆ ಕಾರಣವಾಗಿರುತ್ತದೆ. ಆದ್ದರಿಂದ ಏನಪ್ಪ ಅಂತ ಕೇಳಿದರೆ ಇದನ್ನು ಎಲ್ಲಿ ತನಕ ಬುದ್ಧಿ ಸರಿ ಆಗುವುದಿಲ್ಲ ಅಲ್ಲಿ ತನಕ ಇದು ಅಧ್ಯಾಸ ಹೋಗುವುದಿಲ್ಲ. ಅಧ್ಯಾಸ ಎಲ್ಲಿ ಹೋಗಂಗಿಲ್ಲ ಅಲ್ಲಿ ತನಕ ದುಃಖ ಹೋಗಿಲ್ಲ. ಹೌದಲ್ಲ? ದುಃಖ ಹೋಗಿಲ್ಲ ಅಂದ್ರೆ ಆತ್ಮ ಅಂದರೆ ಏನು ರೀ? ಆತ್ಮನ ಸುದ್ದಿ ಹೇಳ್ರಿ ಅಂತ ಕೇಳಿದ್ರೆ ಅವರು ಹಾಗಾಯಿತು. ಅಂತಹ ನಿರವಧಿ ಸದಾ ಆನಂದ ಸ್ವರೂಪ, ಸದಾ ನಿರ್ಭ್ರಾಂತ ಸ್ವರೂಪನಾಗಿರ್ತಕ್ಕಂಥ ಆತ್ಮನಿಗೆ ಇದು ಬಂತೆ ಹೆಂಗೆ ರೀ? ಆತ್ಮದೊಳಗೆ ಇದು ಬುದ್ಧಿ ಹೆಂಗಾಯಿತು? ಹೆಂಗಾಯ್ತು? ನಿಮ್ಮಂಥವ್ರು ಹಿಂಗೆ ಮಾಡ್ತಾರೇನ್ರಿ ಅಂತಾರೆ ನೋಡ್ರಿ. ಉಳ್ಕಿದವ್ರು ಮಾಡೋರು ನಿಮ್ಮಂಥವ್ರು ಹಿಂಗೆ ಮಾಡ್ತಾರೇನ್ರಿ ಅಂತಾರಲ್ಲ. ಹಾಗೆ ಆತ್ಮ ಸ್ವಯಂ ಪ್ರಕಾಶ ಅದಂತ ಅವನಿಗೆ ಹೆಂಗಾಯ್ತು ಇದು ಹೆಂಗೆ ತಪ್ಪು ತಿಳುವಳಿಕೆ ಹೆಂಗೆ ಬಂತು ಅವನಿಗೆ ಅಂತ ಕೇಳಿದರೆ ಅದೇನಪ್ಪ ಲೀಲಾ ಅದ, ಇದಕ್ಕೆ ಲೀಲಾ ಅಂತ, ಇದಕ್ಕೆ ಅನಿರ್ವಚನೀಯ ಅಂತ, ಇದಕ್ಕೆ ಅನಿರ್ವಚನೀಯ ಅಂತ, ಇದಕ್ಕೆ ಲೀಲಾ ಅಂತ. ಭಕ್ತಿಯವರು ಲೀಲಾ ಅಂದರು, ಶಾಸ್ತ್ರದವರು ಅನಿರ್ವಚನೀಯ ಅಂದರು. ಅದು ಪರಮಾತ್ಮ ಲೀಲಾಪ್ಪ. ಲೀಲಾದಾಗ ಏನು ಮಾಡ್ತಾರೆ ಅಂತ ಹೇಳಕ್ಕೆ ಬರ್ತಾರೆ, ಹೇಳಕ್ಕೆ ಬರೋಂಗಿಲ್ಲ. ದೊಡ್ಡವರು ಹುಡುಗ್ರ ಜೊತೆಗೆ ಆಡ್ತಿರ್ತಾರೆ ನೋಡ್ರಿ. ಇಲ್ಲ ದೊಡ್ಡ ಮನುಷ್ಯ ಹುಡುಗ್ರ ಜೊತೆ ಆಡ್ತಿರ್ತಾರೆ, ಲೀಲಾ. ಅದು ಲೀಲಾ. ಇದು ಪರಮಾತ್ಮ ಲೀಲಾ ಅದು ಭಕ್ತಿಯವರು ಅಂತ. ಶಾಸ್ತ್ರ ಅಜ್ಞಾನ ಭ್ರಾಂತಿ ಅಂತಾರವರು. ಅದಕ್ಕೆ ಹೇಳ್ತಾರೆ ಇಂತಹ ಪರಮಾತ್ಮ ಸದಾ ಸ್ವಯಂ ಪ್ರಕಾಶನಾಗಿರೋ ಪರಮಾತ್ಮನಲ್ಲಿ ಇದು ಹೆಂಗೆ ಬಂತರಿ? ಇದು ಹೆಂಗೆ? ಆಶ್ಚರ್ಯ ಇಲ್ಲ. ಹೌದು, ಆಶ್ಚರ್ಯ ಇಲ್ಲ. ಆಶ್ಚರ್ಯ ಭಕ್ತ ಕುಶಲಾನುಶಿಷ್ಟ ಶಾಸ್ತ್ರ ಹೇಳಿದೆ. ಇದು ಎಲ್ಲ ಆಶ್ಚರ್ಯನೇ ಅದು. ಕಿಮಾಶ್ಚರ್ಯ ಮತ್ತು ಪರಮ, ಇದು ಆಶ್ಚರ್ಯನೇ ತಮ್ಮ. ಇದೆಲ್ಲ ಆಶ್ಚರ್ಯನೇ. ಜಾದು ಆಶ್ಚರ್ಯನೇ ಇರ್ತದೆ. ಹಾಗೆ ಇದನ್ನು ಕೂಡ ಅದು ಆಶ್ಚರ್ಯ ಅಂದರೆ ಎಂದೂ ಅಸಂಭವವಾಗಿರ್ತಕ್ಕಂಥ, ನೆನಪು ಮಾಡಲೇ ಆಗದಿರ್ತಕ್ಕಂಥ ಅಸಾಧ್ಯವಾದ ವಸ್ತು ಸಾಧ್ಯ ಆಯಿತು ಅಂದ್ರೆ ಆಶ್ಚರ್ಯ ಅಂತೇಳಿ. ಆಶ್ಚರ್ಯ. 70 kg ಮನುಷ್ಯ 20 ಕಿಲೋ ಎತ್ತದ್ರೆ ಆಶ್ಚರ್ಯ ಏನು? 70 ಎತ್ತದ್ರೆ ಅರಿಯಪ್ಪ ಅಂತಾರಲ್ಲ. ಹೌದಲ್ಲ? ಅದಕ್ಕೆ ಎಂದೂ ಅನಾವೃತವಾಗದ ಸದಾ ಜ್ಞಾನ ಸ್ವರೂಪವಾದ ಆತ್ಮನಿಗೆ ಅಜ್ಞಾನದ ಆಶ್ಚರ್ಯ ಇಲ್ಲ. ಇದು ಆಶ್ಚರ್ಯ ಇಲ್ಲ. ಅದಕ್ಕೆ ಸದೃಷ್ಟಾಂತ ಹೇಳ್ತಾರೆ, ದೃಷ್ಟಾಂತ ಕೊಟ್ಟು ಹೇಳ್ತಾರೆ. ಅಖಂಡ ನಿತ್ಯ ದ್ವಯಬೋಧ ಶಕ್ತಿಯ ಸ್ಫುರಂತಮಾತ್ಮಾನ ಅನಂತ ವೈಭವಂ ಸಮಾವೃಣೋತ್ಯ ವೃತ್ತಿಶಕ್ತಿ ರೇಷ ತಮೋಮಯಿ ರಾಹು ಇವಾರ್ಕ ಬಿಂಬಂ. ಎಷ್ಟು ಚಂದ ಹೇಳಿದ್ರು ನೋಡಿ. ಆಶ್ಚರ್ಯ, ಆಶ್ಚರ್ಯ, ಬಹಳ ಆಶ್ಚರ್ಯ. ಎಲ್ಲಕ್ಕೂ ಮಾಲಕನಾಗಿರ್ತಕ್ಕಂಥ ಮನುಷ್ಯ, ಮನೆ ಒಡೆಯನಾಗಿರ್ತಕ್ಕಂಥ ಮನುಷ್ಯ, ಮನೆ ಮಾಲಕನಾಗಿರ್ತಕ್ಕಂಥ ಮನುಷ್ಯ, ಮನೆ ಸಾಮಾನ್ಯ ಇಡಕ್ಕೆ ತಯಾರು ಶಕ್ತಿ ಇದ್ದ ಮನುಷ್ಯ ಏನಾರು ಕೇಳಿದ್ರೆ ಏನಂತ, ನಮ್ಮ ಅಕ್ಕಿಗಿಟ್ಟು ಕೇಳಿ ಬರ್ತೀನಿ ಅಂತ ನೀನು
ಯಾರಿ ನಮ್ಮ ಮನೆ ಮಾಲಕ ನೀ ನಮ್ಮ ಮನೆಗೆ ಕೇಳಿ ಬರ್ತೀನಂತ. ಹಂಗೆ ಆವೃತ್ತಿ ಇದು ಎಷ್ಟು ಆವೃತ್ತಿ ವಿಚಿತ್ರ. ಎಲ್ಲಿದೋ ಎಂದು ಬಂದದೋ ಮೊನ್ನೆ ಬಂದದ ಇವತ್ತು ನಮ್ಮ ಮನೆಗೆ ಕೇಳಿ ಬರ್ತೀನಿ. ನಮ್ಮ ಮನೆಯವ್ರಿಗೆ ಕೇಳಿ ನೀ ಯಾರ ಪೈಕಿ ಆಕಿ ಮನೆ ಅಕ್ಕಿ ನೀ ಯಾರ ಪೈಕಿ. ಇದಕ್ಕೆ ಆವೃತ್ತಿ ಶಕ್ತಿ ಅಂತ. ಮನುಷ್ಯ ಮನೆ ಮಾಲಕನಾಗಿ ಎದ್ದು ನಮ್ಮ ಮಾಲಕ್ತಿ ಕೇಳಿ ಬರ್ತೀನಿ ಅಂತ ಅಂದ್ರೆ ನೀ ನೌಕರ. ಹೆಂಗೆ ನೌಕರಾದಿ? ಇದೇ ಮಾಯ, ಇದೇ ಮೋಹ. ಒಡೆಯನ ತಾನಾಗಿದ್ದರೂ ತಾನೇ ಮನೆ ಕಳಿಸಿ ತಾನೇ ಮಾಡಿದ್ರು ಕೂಡ ನಮ್ಮ ಮನೆಯವ್ರಿಗೆ ಕೇಳಿ ಬರ್ತೀನಿ ಅಂತಾನಂದ್ರೆ ಇದು ಎಂಥ ಆಶ್ಚರ್ಯದ ರೀ. ಅದರಂತೆ ಅಂತಾರೆ ಆತ್ಮ ಹೆಂಗಂದ್ರೆ ಅಖಂಡ ನಿತ್ಯ ಅದ್ವಯ ಬೋಧಶಕ್ತಿಯ ಸ್ಫುರಂತಂ ಆತ್ಮಾನಂ ಹೆಂಗದನವ ಆತ್ಮ ಒಂದು ಹೇಳ್ತಾನೆ. ಅಖಂಡ ಸರ್ವ ಪರಿಚ್ಛೇದರಹಿತ, ವಸ್ತು ಪರಿಚ್ಛೇದ, ಕಾಲ ಪರಿಚ್ಛೇದ, ದೇಶ ಕಾಲ ಪರಿಚ್ಛೇದ ಇಲ್ಲ. ಈ ದೇಶದಾಗದನ ಆ ದೇಶದಾಗ ಅನ್ನೋದಿಲ್ಲ, ಇದರಾಗದನ ಅದರಾಗಿಲ್ಲ ಅನ್ನೋದನ್ನು, ಈ ಕಾಲದಾಗದನ ಆ ಇಲ್ಲ. ಅದಕ್ಕೆ ಅಖಂಡ ಅದ, ಅಖಂಡ ಅದ ಪೂರ ಹಾಂ ಪೂರ ಯಾವ ಇಲ್ಲ, ಭೇದ ಇಲ್ಲ. ಅಖಂಡ ಅದನ, ಪೂರ್ಣ ಅದನ. ಅಖಂಡ ಇಲ್ಲಿ ಅದನ, ಈ ಕಾಲ ಆ ಕಾಲ, ಈ ದೇಶ ಆ ದೇಶ, ಈ ವಸ್ತು ಆ ವಸ್ತು, ಇದು ಪ್ರಶ್ನೆನೇ ಇಲ್ಲ. ಹೇಗೆ ಸಮಸ್ತ ವಸ್ತುಗಳಲ್ಲಿ ಆಕಾಶವು ವ್ಯಾಪ್ತವಾಗಿ ಪೂರ್ಣವಾಗಿರುವುದು ಅದರಂತೆ ಸಮಸ್ತಗಳಲ್ಲಿ ಪರಮಾತ್ಮ ಅನುಶ್ರೂತ ಅದನ. ಸೂತ್ರೇ ಮಣಿಗಣ ಹೇಳಿದ್ರೆ ಮಣಿಗಳಲ್ಲಿ ಎಲ್ಲ ಮಣಿಗಳಲ್ಲಿ ಸೂತ್ರ ಹೇಗಿರುತ್ತದೆಯೋ ಹಾಗೆ ಪರಮಾತ್ಮ ಪೂರ್ಣ ಅದಾನೆ. ಅದಕ್ಕೆ ಅಖಂಡ. ಮತ್ತೆ ಹಂಗದ ಅಖಂಡ ಯಾಕದಾನ? ನಿತ್ಯ ಅದಾನ. ಖಂಡಿತ ಆಗಕ್ಕೆ ದೇಶ ಕಾಲಗಳು ಬೇಕು. ಅವ ಇಲ್ಲ, ಸರ್ವ ಕಾಲದಲ್ಲಿಯೂ ಅದನ್ನು. ಭೂತ ವರ್ತಮಾನ ಭವಿಷ್ಯ ಕಾಲಗಳು ಅದ, ಅಖಂಡ ಅದನ, ನಿತ್ಯ ಅದನ. ಮತ್ತೆ ಹಂಗಾನ ಹಾಗೆ ಕದನ್ರಿ, ಭೇದ ಹಾಕಿಲ್ಲ. ಅವ ಒಬ್ಬನೇ ಅದಾನೆ, ಭೇದ. ಅದ್ವಯ ಯತ್ರ ನಾಸ್ತಿ ದ್ವೈತಂ ತದದ್ವೈತಂ. ಎಲ್ಲಿ ಎರಡೆಂಬುವುದೇ ಇಲ್ಲವೋ ಅದರ ಕಲ್ಪನೆ ಮಾಡಬಾರ್ದು. ಎಲ್ಲಿ ಎರಡೆಂಬ ಕಲ್ಪನೆ ಇಲ್ಲವೋ ನಾಸ್ತಿ ದ್ವೈತಂ ಯತ್ರ ತದದ್ವೈತಂ. ಎರಡು ಅನ್ನೋದಿಲ್ಲ, ಅಖಂಡ ಅಂತ ಕೇಳ್ತಾ ಹೇಳಿದ್ರೆ ಅವು. ಹಾಗಾಗಿ ಅದ್ವಯಂ. ಮತ್ತು ಹೆಂಗದ ಅಂತ ಕೇಳಿದರೆ ಬೋಧಶಕ್ತಿಯ ಜ್ಞಾನಶಕ್ತಿ. ಸರ್ವಜ್ಞ ಸರ್ವವಿತ್ತ ಶಾಸ್ತ್ರ ಹೇಳ್ತದೆ. ಯಾವ ಸರ್ವಜ್ಞ ಅದನ್ನು ಸರ್ವವಿತ್ತ ಅದನ್ನು ಅವನೇ ಮಾಡ್ಯಾನ. ಘಟದ ಜ್ಞಾತಾನೇ ಘಟ ಮಾಡ್ತಾನೆ, ಘಟದ ಜ್ಞಾನ ಇಲ್ಲವ ಘಟ ಏನು ಮಾಡ್ತಾನೆ. ಹಾಗೆ ಸರ್ವಂ ಈ ಸಮಸ್ತ ನಾಮರೂಪಾತ್ಮ ಪ್ರಪಂಚವನ್ನು ಇದರ ಒಳಗೆ ಹೊರಗೆ ಎಲ್ಲವನ್ನು ಪರಮಾತ್ಮ ತಿಳ್ಕೊಂಡ. ಸರ್ವಜ್ಞ ಅದಾನ ಪರಮಾತ್ಮ. ಯಾಕೆ ಅವ ಅದಾನ. ಇದು ಬೋಧಶಕ್ತಿ ಅದು ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಇಚ್ಛಾಶಕ್ತಿ ಅದವಲ್ಲ ಇವು ಮೂರು ಶಕ್ತಿ. ಇವೆಲ್ಲ ಶಕ್ತಿಯಿಂದ ಸ್ಫುರಂತಂ ಸ್ಪಷ್ಟವಾಗಿ, ಸ್ಫುರ ಅಂದರೆ ಸ್ಪಷ್ಟವಾಗಿ ತೋರತಕ್ಕಂಥ ಏನಪ್ಪ ಅಂದ್ರೆ ಇದು ಆತ್ಮಂದು ಇದು ವೈಭವ ಅದ. ವೈಭವ. ಮನುಷ್ಯನ ಶೃಂಗಾರ ಹೆಂಗೆ ಹಾಕನ್ರಿ, ಕೊಳ್ಳಾಗ ಚೈನ, ಕೈಯಾಗ ಉಂಗುರ, ಅದು ವೈಭವ ಅದ. ವಿಭವ ವೈಭವ. ವಿಭವ ಅಂದ್ರೆ ಐಶ್ವರ್ಯ. ಅದು ವಾನ್ ಅದು ಕೂಡ್ಕೊಂಡ ಪರಮಾತ್ಮ. ಅವನು ವೈಭವ ಏನ್ರಿ? ಸಾಹುಕಾರ ವೈಭವ ಏನಪ್ಪ ಅಂದ್ರೆ ಮನೆ ಮೇಲೆ ಮಾಡೇ ಇರಬೇಕು, ಮನೆ ಮುಂದೆ ಗಾಡಿ ಇರಬೇಕು, ಬ್ಯಾಂಕ್ನಾಗ ಬ್ಯಾಲೆನ್ಸ್ ಇರಬೇಕು, ಮೈ ತುಂಬ ಬಂಗಾರ ಇರಬೇಕು. ಏನಂತ ಲಕ್ಷ್ಮೀಪತಿ ರೀ ಸಾಹುಕಾರಿ ಅಂತ. ಈ ಪರಮಾತ್ಮನ ವೈಭವ ಏನು? ಸತ್ತು ನಿತ್ತು ಆನಂದ ಪರಿಪೂರ್ಣ. ಇದೇ ವೈಭವ ಪರಮಾತ್ಮ. ಸದಾ ಇರುವಿಕೆ, ಸದಾ ಅರಿಯುವಿಕೆ, ಸದಾ ಆನಂದ, ಅಂದು ಇಂದು ಇಲ್ಲದೆ ಇರತಕ್ಕಂಥ ಇದನ್ನ ಸ್ಥಿತಿ ಅದ. ಇದು ಅದು ಪರಮಾತ್ಮನ ವೈಭವ ಅದ. ಅದಕ್ಕೆ ಹೇಳ್ತಾರೆ ಏನಪ್ಪ ಅಂದ್ರೆ ಸ್ಫುರಂತಂ ಆತ್ಮಾನಂ ಅನಂತಂ ವೈಭವಂ
ಅಖಂಡವಾಗಿರುವುದು, ಜ್ಞಾನ ಸ್ವರೂಪವಾಗಿರುವುದು ಏನಪ್ಪ ಅಂದ್ರೆ ಇವೆಲ್ಲ ವೈಭವದ ಪರಮಾತ್ಮ. ವೈಭವ ಮನುಷ್ಯ ಸಾವುಕಾರ ಅಂತ ಹೆಂಗೆ ಗೊತ್ತಾಗ್ತದೆ? ಇರ್ಬೇಕಲ್ಲ ಮೇಲೆ ಇರಬೇಕು. ಇತ್ತಂದ್ರೆ ಸಾವುಕಾರ ಅಂತ. ಹಂಗೆ ಪರಮಾತ್ಮಂದು ಏನು ವೈಭವದ ಬ್ರಹ್ಮಂದು ಸತ್ತು ಚಿತ್ತು ನಿತ್ಯ ಆನಂದ ಇದೇ ಅವನ ವೈಭವ. ಸದಾ ಇರುವಿಕೆ, ಸದಾ ಅರಿಯುವಿಕೆ, ಸದಾ ಸುಖಿ, ಇವೆಲ್ಲ ಪರಮಾತ್ಮ ವೈಭವದ. ಇದು ವೈಭವಂ. ಇಂತಹ ಪರಮಾತ್ಮ ಹೆಂಗಂದರೆ ಸದಾ ಬೆಳಗ್ತಾನೆ, ಸದಾ ಅರಿತಾನೆ, ಸದಾ ಇರ್ತಾನೆ, ಸದಾ ಆನಂದದಾನ, ಎಂದೆಂದು ಅದನ, ನಿತ್ಯ ಅದನ, ಎಲ್ಲ ಕಡೆ ಅದನ್ನು ಪೂರ್ಣದ. ಇದು ಅವನ ವೈಭವ ರೀ, ಪರಮಾತ್ಮ ಬ್ರಹ್ಮದ ವೈಭವ. ಏನಾಯಿತು? ಸಮಾವೃಣೋತಿ, ಇಂಥದಕ್ಕೆ ಮುಸ್ತು. ಬೆಕ್ಕಾದಲ್ಲಿ ಇರ್ತಿದ್ದ, ಬೆಕ್ಕಾದಲ್ಲಿ ಮುಕ್ಕೋತಿದ್ದ, ಬೆಕ್ಕಾದವ್ರಿಗೆ ಕೊಡ್ತಿದ್ದ. ಆಕೆ ಬಂದ್ಲು. ನಿಮ್ಮ ಅವ್ಗಿಲ್ಲ, ನಿಮ್ಮ ಅಪ್ಪಗಿಲ್ಲ, ಯಾರಿಗಿಲ್ಲ. ಸಮಾವೃಣೋತಿ. ಹೆಂಗಿಂದ ಹೆಂಗಾದನ್ರಿ ಮದುವೆ ಆದ ಬಳಿಕ ಅದು ಸಮಾವೃಣತೆ ಆಯ್ತು ರೀ. ಎಲ್ಲರಿಗೂ ಕೊಡ್ತಿದ್ದ, ತಾಯಿ ನೋಡ್ತಿದ್ದ, ತಂದೆ ನೋಡ್ತಿದ್ದ, ಅಣ್ಣ ತಮ್ಮರಿಗೆ ನೋಡ್ತಿದ್ದ. ಈಗ ಯಾರೂ ಇಲ್ಲ. ಆವೃತ್ತಿ ಆಯಿತು. ಅವನ ಬುದ್ಧಿಗೆ, ಅವನ ಕ್ರಿಯಕ್ಕೆ, ಅವನ ಇಚ್ಛೆಕ್ಕೆಲ್ಲ ಆವರಣ ಮಾಡ್ತು. ಅವನ ಬುದ್ಧಿ ಆವರಣ ಮಾಡ್ತು, ಅವನ ಕ್ರಿಯೆ ಕೊಡುತ್ತೊಳದು ಬಂದು ಮಾಡ್ತು, ಅವನ ಇಚ್ಛಾನು ಬಂದು ಮಾಡ್ತು. ಯಾವುದು ಅದು ಬಂತಲ್ಲ, ಯಾವೂರಿಂದೆ ಬಂದು ಇವನಿಗೆ ಹಿಂಗೆ ಮಾಡ್ತಲ್ಲ. ಹಂಗೆ ಈ ಈ ಆತ್ಮನಿಗೆ ಏನಪ್ಪ ಅಂದ್ರೆ ಇದು ಆವರಣ ಶಕ್ತಿ. ಇದಕ್ಕೆ ಹೇಳಿದ್ರಪ್ಪ ಎಂಬಂದ್ರೆ ಸಮಾವೃಣೋತಿ, ಆವೃತ್ತಿ ಶಕ್ತಿ ರೇಷ. ಏಷ ಆವೃತ್ತಿ ಶಕ್ತಿ. ಯಾವುದು? ಪರಮಾತ್ಮನಿಗೆ, ಬ್ರಹ್ಮನಿಗೆ ಯಾವುದು ಅದು ತೋರ್ಗುಡಂಗಿಲ್ಲ, ಅವನಿಗೆ ಅರಿಗುಡಂಗಿಲ್ಲ, ಅವನು ಮುಚ್ಚಿ ಹಾಕ್ತದೆ. ಅದಕ್ಕೆ ಏನಂತಾರೆ? ಆವರಣ ಶಕ್ತಿ ಅಂತ ಕೇಳ್ತಾರೆ. ತಮೋಮಯಿ, ಇದು ತಮ ಗುಣದಿಂದ ಉತ್ಪನ್ನ ಆಗಿದೆ. ಇದು ಹೆಂಗೆ? ತಮೋ ಗುಣದಿಂದ ಮುಸ್ತದ, ಆತ್ಮನನ್ನು ಮುಸ್ತದ. ಇಲ್ಲ, ಯಾಕೆ? ತೋರಂಗಿಲ್ಲ. ಅಸತ್ವಾಪಾದಕ ಆವರಣ, ಅಭಾನಾತ್ಮಕ ಆವರಣ. ಹೀಗೇನಪ್ಪ ಅಂದ್ರೆ ಆತ್ಮ ಇಲ್ಲ, ಯಾಕೆ? ತೋರಂಗಿಲ್ಲ. ಆದ್ದರಿಂದ ಏನಪ್ಪ ಅಂದ್ರೆ ಇದು ಮುಚ್ಚುತ್ತದೆ. ತಮೋಮಯಿ. ಹೆಂಗ್ರಿ? ಹಂಗೆ ಮುಚ್ತದೆ? ಒಂದಿಟ್ಟು ನಮಗೆ ಉದಾಹರಣೆ ಹೇಳಿದ್ರೆ, ಹೇಳ್ತಾರೆ, ರಾಹು ಇವ ಅರ್ಕಬಿಂಬಂ. ಅರ್ಕ ಅಂದ್ರೆ ಪ್ರಕಾಶ, ಪ್ರಕಾಶದ ಬಿಂಬಕ್ಕೆ ಸೂರ್ಯ ಅಂತ. ಹೌದಾ? ಬಿಂಬರೂಪನಾದ, ಪ್ರಕಾಶ ರೂಪನಾದ, ಸದಾ ಬೆಳಗತಕ್ಕಂಥ ಸೂರ್ಯನಿಗೆ ಹೇಗೆ ರಾಹು ಹೆಂಗೆ? ಸೂರ್ಯನೇ ಕಾಣವಲ್ಲ, ಸೂರ್ಯನೇ ಕಾಣವಲ್ಲ. ಹೆಂಗೆ ನೋಡಿ, ರಾಹು ಕೇತು ಅದಾವಲ್ಲ. ಅದಕ್ಕೇನಪ್ಪ ಅಂತ ಕೇಳಿದರೆ ಸೂರ್ಯನೇ ಕಾಣಂಗಿಲ್ಲ ಅಂತ. ನಾನು ಸೂರ್ಯನೇ ಕಾಣಂಗಿಲ್ಲ, ಸೂರ್ಯ ಕಾಣಂಗಿಲ್ಲ. ಮಾಡಿ ಎಷ್ಟದ? ಸ್ವಲ್ಪ ಅದ. ಸೂರ್ಯ ಅದಾನ ಭೂಮಿಗಿಂತ ದೊಡ್ಡವ, ಆಕಾಶಕ್ಕಿಂತ ದೊಡ್ಡವ ಅದ. ಪರಂತು ಅದು ಹೇಗೆ ಈ ರಾಹು ಕೇತುಗಳು ಏನದಾವ, ಅವು ಏನಪ್ಪ ಅಂದ್ರೆ ಏನೋ ಜಗಳ ಮಾಡ್ಯಾವ, ಹಿಂದಕ್ಕೆ ಏನಾಗಿದೆ ಅಂತ. ಅಮೃತ ಹಂಚುವಾಗ ಏನೋ ಚಾಡಿ ಹೇಳ್ಯಾವಂತ. ಅದಕ್ಕೆ ಏನಪ್ಪ ಅಂದ್ರೆ ಭಾಳ ಸಿಟ್ಟವು. ಹಿಂಗೆ ತೋರ್ಸ್ಯಾವ. ಚಂದ್ರ ಅವರಿಬ್ಬರು ಅವ್ರ ಅಮೃತ ಕೊಟ್ಟಿಲ್ಲ. ಅವರು ಕೊಡೋದ್ರಾಗೆ ಅಡು ತಿಂದಿದ್ದ ಇಲ್ಲೇ ಹೋಗಿದ್ದು ಕಳೆದು ಬಿಟ್ರು. ಅದು ರಾಹು ಕೇತು ತಲೆ ಶರೀರ ಇಲ್ಲ, ಅವು ನುಂಗಾಕ ಬರ್ತಾವೆ. ಸೂರ್ಯನ ನುಂಗ್ತಾವೆ, ಚಂದ್ರನ ನುಂಗ್ತಾವೆ. ಅದಕ್ಕೆ ಹೇಳ್ತಾರೆ ಅವರು, ಹೇಗೆ ಆ ಚಂದ್ರನನ್ನು, ಸೂರ್ಯನನ್ನು ರಾಹು ಕೇತುಗಳು ಹೇಗೆ ಮರೆ ಮಾಡ್ತಾವೆ, ನುಂಗಾಕ ಪ್ರಯತ್ನ ಮಾಡ್ತಾವೆ. ಅದರಂತೆ ಗ್ರಹಣ ಹಿಡಿತದೆ, ಅದಕ್ಕೆ ಗ್ರಹಣ ಅಂತ. ಗ್ರಹಣ ಹಿಡಿತದೆ. ಹಾಗೆ ಈ ಅವಧಾನ ಯೋಜನಾ ಅಂತಾರೆ. ಪರಂತು ಈ ರಾಹು ಕೇತುಗಳು ಹೇಗೇನಪ್ಪ ಅಂದ್ರೆ ಅವನ ಮುಚ್ಚುತ್ತಾವೆ, ಗ್ರಹಣ ಹಿಡಿದದ.
ಸೂರ್ಯ ಕಾಣುವಲ್ಲ, ಚಂದ್ರ ಕಾಣುವಲ್ಲ ಅಂತ ಹೇಗೆ ಆಗ್ತದೆ, ಅದರಂತೆ ಈ ಮಾಯೆಯ ಆವರಣ ಶಕ್ತಿ ಏನದ ಅದು ಮುಸ್ತ. ನಾಹಂ ನ ಜಾನಾಮಿ, ನಾ ಇಲ್ಲ, ನಂಗೆ ತಿಳಿಯಂಗಿಲ್ಲ ಅಂತೀಗ ಆತ್ಮನನ್ನು ಇದು ಆವರಣ ಶಕ್ತಿ ಮುಸ್ತ. ಇವನ ತಿಳುವಳಿಕೆಯನ್ನು ಬಂದ್ ಮಾಡ್ತಾ ತಿಳಿಗೂಡಂಗಿಲ್ಲ, ಅದು ಆವರಣ ಮಾಡ್ತದೆ. ಆದ್ದರಿಂದ ಆತ್ಮನಿಗೆ ಈ ಆವರಣ ಅವಿದ್ಯೆಯ ತಮೋಗುಣದ ಆವರಣ ಶಕ್ತಿ ಅದು ಏನು ಮಾಡ್ತದೆ ಅಂತ ಕೇಳಿದರೆ ಮುಚ್ಚುತ್ತದ, ವಸ್ತುವನ್ನು ತಿಳಿಗೂಡಂಗಿಲ್ಲ. ಮಂದಾಂಧಕಾರವು ಹಾಗೆ ಹಗ್ಗವನ್ನು ತಿಳಿಯಗೊಡುವುದಿಲ್ಲವೋ ಅದರಂತೆ ಅಜ್ಞಾನದ ಒಂದು ಶಕ್ತಿ ಅದ ಆತ್ಮನನ್ನು ತಿಳಿಗೊಡಂಗಿಲ್ಲ. ತಿಳಿಗೊಳ್ಳಿಲ್ಲ ಅಂದರೆ ಏನು ಚಿಂತೆ ಇಲ್ಲ, ಮತ್ತೊಂದು ತಿಳಿಸಬಾರ್ದಕ್ಕೆ ಇದು ಸಮಸ್ಯೆ ಅದ. ಹಾಗೆ ಕಾಣಲಿಲ್ಲ ಅಂದರೆ ಏನು ಚಿಂತೆ ಇಲ್ಲ, ಕಾಲಿಟ್ಟು ಹೋಗಿದ್ದವ. ಹೌದಾ? ಹಾವು ಮಾಡ್ತಾನೆ ನೋಡಕ್ಕೆ ಇದು ಪಂಚಾಯತಿ. 1-2 ಮಾಡಿಸೋದು ಹಾವದ, ಕಾಣಲಾರ್ದಲ್ಲ. ಅದಕ್ಕೆ ಅಂತಾರೆ ಅವರು, ಇದು ತಿಳಿಯಲಾರದಂತೆ ಮಾಡುವುದು ಆವರಣ ಶಕ್ತಿ. ಇಲ್ರಿ ಏನಾಗ್ತದ, ಅದರ ಹಂತಕ್ಕೆ ಇಬ್ಬರದ ಜೋಡಿ ಅದರು, ಐರಾವಣ ಮೇರಾವಣ ಅಂತ ಬರಿದ್ರಲ್ಲ, ಐರಾವಣ ಹಂಗದವು. ಅದು ಇಲ್ಲ ಅದು ಮತ್ತದು ಬರ್ತದೆ ವಿಕ್ಷೇಪ ಶಕ್ತಿ. ಅದರ ಏನಾಗ್ತದೆ, ಅನ್ಯಥಾ ತೋರುವುದು, ತೋರದೇ ಇರುವುದು. ಇಷ್ಟೇ ಇದ್ರೆ ಏನು ಚಿಂತಿರಲಿಲ್ಲ, ಅಷ್ಟೇ ಮಾಡೋಂಗಿಲ್ಲ, ಅದು ಅನ್ಯಥಾ ತೋರಿಸುತ್ತದೆ. ಹೌದಾ? ಅದು ಹಾವು ಹಗ್ಗ ಕಾಣದಿದ್ರೆ ಏನು ಚಿಂತಿದ್ದಿಲ್ಲ, ನಮಗೆ ಕಾಲಿಟ್ಟು ಹೋಗಿದ್ದೇವೆ, ನಮಗೆ ಹಾವು ಕಾಣ್ತಿದ್ದು ಸಮತ. ಅನ್ಯಥಾ ಇದು ವಿಕ್ಷೇಪ ಶಕ್ತಿ. ಹಗ್ಗ ಕಾಣದೇ ಇರುವುದು ಆವರಣ ಶಕ್ತಿ, ಹಗ್ಗದಲ್ಲಿ ಹಾವು ತೋರುವುದು ವಿಕ್ಷೇಪ ಶಕ್ತಿ. ನಮಗೆ ವಿಕ್ಷೇಪ ಶಕ್ತಿ ಅತ್ಯಂತ ದುಃಖದ. ಆವರಣ ಶಕ್ತಿ ಎಲ್ಲರಿಗೂ ಆವರ್ತದ. ಏನು ನಿದ್ದೆ ಏನು ಮಾಡೋಂಗಿಲ್ಲ, ಕನಸು ಸಮಸ್ಯೆ ಅದು. ನಿದ್ದೆ ಮಾಡ್ಕೊಂಡು ಕನಸ ಅಳ್ತಾನೆ, ಚೀರ್ತಾನೆ, ಕನಸನಾಗ ಹಾವು ಕಾಣ್ತು, ಹುಲಿ ಕಾಣ್ತು, ಅಳ್ತಾನೆ. ಅದಕ್ಕೆ ಹೇಳ್ತಾರೆ ಅವರು, ಮನುಷ್ಯನಿಗೆ ಮಾತ್ರ ಅಜ್ಞಾನ ದುಃಖ ಅಲ್ಲ, ಕೊಡಂಗಿಲ್ಲ ಅದು. ಅಂದರೆ ಜನ್ಮ ಮಾಡೋದೇ ಇದ್ದೇ ಇರ್ತವೆ. ಪರಂತು ವಿಕ್ಷೇಪ ಏನದ ಮನುಷ್ಯನಿಗೆ ಅನ್ಯಥಾ ಭ್ರಾಂತಿ, ಅದು ಮನುಷ್ಯನಿಗೆ ಬಹಳ ದುಃಖ ಕೊಡ್ತದೆ ಅಂತ ಅವರು ಹೇಳ್ತಾರೆ. ಅದನ್ನೇ ಅಂತಾರೆ ಅವರು, ಅಜ್ಞಾನ ಸದ್ವೇ ಶಕ್ತಿ ಬಂಧ ಹೇತುಭೂತೆ ಆವರಣ ಶಕ್ತಿ ವಿಕ್ಷೇಪ ಶಕ್ತಿಶ್ಚ. ಮನುಷ್ಯನಿಗೆ ಬಂಧಕ್ಕೂ ದುಃಖಕ್ಕೂ ಕಾರಣವಾಗಿರತಕ್ಕಂಥವು 2 ಶಕ್ತಿಗಳ ಅದಾವ ಅಂತ ಹೇಳಿದರು. ಅದೇನು? ಒಂದು ಆವರಣ ಶಕ್ತಿ, ವಿಕ್ಷೇಪ ಶಕ್ತಿ. ಶಕ್ತಿ ಅಂದರೆ ಏನು? ಶಕ್ತಿನೇ ಶಕ್ತಿ ಕೆಲಸ ಮಾಡೋಂಗಿಲ್ಲ. ಕಣ್ಣಾಗ ನೋಡೋ ಶಕ್ತಿ ಇಲ್ಲ, ಕಿವಿ ಕೇಳೋ ಶಕ್ತಿ ಇಲ್ಲ, ಬಾಯಿಗೆ ಮಾತಾಡೋ ಶಕ್ತಿ ಇಲ್ಲ, ಕೈಗೆ ಹಿಡಿಯೋ ಶಕ್ತಿ ಇಲ್ಲ, ಕಾಲಿಗೆ ನಡೆಯೋ ಶಕ್ತಿ. ಅದೇನು ಮಾಡೋ ಕೆಲಸ ಮಾಡ್ತದೆ? ಶಕ್ತಿನೇ ಏನು ಮಾಡೋ ಶಕ್ತಿನೇ ಕೆಲಸ ಮಾಡ್ತದೆ. ಯಥಾವತ್ತ ಜ್ಞಾನಶಕ್ತಿ, ಅಯಥಾವತ್ತ ವಿಪರೀತ ಶಕ್ತಿ. ಇವೆಲ್ಲ ಏನಪ್ಪ ಅಂದ್ರೆ ಶಕ್ತಿ ಅದ, ಜ್ಞಾನನೂ ಶಕ್ತಿ ಅದ. ಅದಕ್ಕೆ ಹೇಳ್ತಾರೆ ಅವರು, ಆವರಣ ಶಕ್ತಿ ತಿಳಿಯಗೊಡದಂತೆ ಮಾಡುವುದು ಒಂದು, ಅನ್ಯಥಾ ತಿಳಿಯುವುದು ಒಂದು. ವಿಕ್ಷೇಪ ಶಕ್ತಿಶ್ಚ. ಇದೇನಪ್ಪ? ಅಜ್ಞಾನದ 2 ಶಕ್ತಿ ಅದಾವೆ, 2 ಶಕ್ತಿ ಅದಾವೆ. ಕ್ರಮೇಣ ತಯೋ ಬಂಧ ಹೇತುತ್ವ ಉಪಾತಿ. ಇದರಾಗ ಬಂಧ ಯಾವುದಾಗ್ತದ? ನಿಮ್ಮ ದುಃಖದಾಗ್ತದೆ ಹೇಳ್ತಾರೆ. ಅಖಂಡ ಅಪರಿಚ್ಛಿನ್ನ ಅತ ಏವ ನಿತ್ಯ ಉತ್ಪತ್ತಿ ನಾಶಶೂನ್ಯ. ಯಾವುದು ಅಖಂಡದ, ಅಪರಿಚ್ಛಿನ್ನದ, ನಿತ್ಯ ಉತ್ಪತ್ತಿ ನಾಶ ಶೂನ್ಯ ಅದ, ಅದು ಅದ್ವಯ. ದ್ವಿತೀಯ ಶೂನ್ಯ. ಅದ್ವಯ ಅಂದ್ರೆ ದ್ವಿತೀಯ, ಇನ್ನೊಂದು ಇಲ್ಲ, ಮತ್ತೊಂದು ಅನ್ನೋದೇ ಇಲ್ಲ. ಯಾ ಬೋಧರೂಪ ಶಕ್ತಿ. ಇದು ಬೋಧರೂಪ ಶಕ್ತಿ. ಅದು ಸದಾ ಅಪರಿಚ್ಛಿನ್ನ ಅದ, ನಿತ್ಯ ಅದ, ಅದೇಪ್ಪ ಅದ್ವಿತೀಯ ಅದ. ಅದೇನಪ್ಪ ಅಂದ್ರೆ ಜ್ಞಾನಶಕ್ತಿ. ಸ್ವಾಭಾವಿಕಿ ಜ್ಞಾನ ಬಲ ಕ್ರಿಯಾಚ. ಶಾಸ್ತ್ರದ ಹೇಳ್ಯದ ಅದು ಸ್ವಭಾವ. ಅರಿಯುವುದು ಜ್ಞಾನದ ಸ್ವಭಾವ.
ಸೂರ್ಯನದು ಏನಪ್ಪ ತೋರಿಸುವುದು ಅದರ ಸ್ವಭಾವದ ಅದು ಹೀಗೆ ಮಾಡೋಕ್ಕೆ ಬರೋಂಗಿಲ್ಲ. ಇತಿ ಶ್ರುತೆ ಅಯಮಾತ್ಮ ಬ್ರಹ್ಮ ಸರ್ವಾನುಭೂ. ಯಪ್ಪ ಈ ಆತ್ಮ ಎಲ್ಲರಿಗೆ ಅನುಭವದ ಅರಿತೀನಿ ಅಂತ ಅನುಭವದ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ತೈತರಿ ವಿಜ್ಞಾನಂ ಆನಂದಂ ಬ್ರಹ್ಮ ಬೃಹದಾರಣ್ಯ. ಕೃಷ್ಣ ಪ್ರಜ್ಞಾನಘನ ಏವ ಸಂಪೂರ್ಣವಾಗಿ ಜ್ಞಾನ ಸ್ವರೂಪ ಬೃಹದಾರಣ್ಯ ಉಪನಿಷತ್ತು. ತತಃ ಶಕ್ತಿಯ ಸ್ಫುರಂತಂ ಪ್ರಕಾಶಮಾನಂ. ಹೆಂಗದ ನಾವು ಇದು ಸ್ವತಃ ಪ್ರಕಾಶ ಮಾಡ್ತಾನೆ, ಅದು ಅವನ ಸ್ವರೂಪ ಅದ. ಅನಂತ ವೈಭವಂ ಹೆಂಗದನ ಅನಂತ ವೈಭವ. ಬೆಳಕಿದ್ದರೆ ಎಲ್ಲ ಕೊಡೋದು ತೊಳೆದು ಇದು ದೊಡ್ಡ ವೈಭವ. ಹಂಗೆ ಪರಮಾತ್ಮ ಆತ್ಮ ಸ್ವತಃ ಪ್ರಕಾಶ, ಅದು ವೈಭವ. ಅದು ಮುಂದೆ ಏನಾಗೋದು ಅವನ ಕಡೆಯಿಂದ ಆಗ್ತವೆ. ಬೆಳಕ್ಕೆ ಸೂರ್ಯ ಹೊಂಟು ಬೆಳಕ್ಕೆ ಎಲ್ಲ ಕೆಲಸ ಚಾಲು ಆಗ್ತಾವೆ, ಎಲ್ಲ ಕೆಲಸ ಚಾಲು ಆಗ್ತಾವೆ. ಅದು ವೈಭವ, ಅದು ಪರಮಾತ್ಮದು ಅಂದ ವೈಭವ. ವೈಭವ ಅಂದ್ರೆ ವಿಭವರ ಭಾವ ವೈಭವ. ವಿಭವ ಅಂದ್ರೆ ವ್ಯಾಪಕತ್ವ. ಅಥವಾ ಏನಪ್ಪ ವಿಭವ ಅಂದ್ರೆ ಐಶ್ವರ್ಯ. ಐಶ್ವರ್ಯದ ಕೂಡಿಕೊಂಡ್ರಕ್ಕೆ ವಿಭವ ಅಂತ. ತಸ್ಯ ಗಗನಾದಿ ವತ್ ಅಪೇಕ್ಷಿತತ್ವ ವಾರಯತಿ ಅನಂತೈತಿ. ಇಲ್ಲಿ ಏನಪ್ಪ ಅಂದ್ರೆ ಅನಂತ ಯಾಕೆ ಬರೆದ್ರಿ, ವಿಭವ ಬರೆದ್ರಿ ಮತ್ತು ಅನಂತ ಯಾಕೆ ಬರೆದ್ರಿ? ವಿಭವ ಆಕಾಶ ಅನ್ನೋದು ಅನಂತ ಇಲ್ಲ. ಅದು ವಿಭವ ಆಕಾಶ ವಿಭವದ ಮತ್ತು ಅನಂತ ಯಾಕೆ ಬರೆದ್ರಿ? ಆಕಾಶದಲ್ಲಿ ಅತಿವ್ಯಾಪ್ತಿ ಆಗಬಾರ್ದು, ಯಾಕೆ ಅದನ್ನು ವಿಭವ ಅಂತಾರೆ. ಆದರೆ ಅನಂತ ಇಲ್ಲ, ಅದಕ್ಕೂ ಅಂತದ ಸೃಷ್ಟಿ ಪ್ರಳಯದಲ್ಲಿ ಹೋಗ್ತು ಅದನ್ನು. ಅದಕ್ಕೆ ಅನಂತ ಯಾಕೆ ಬರೆದ್ರಿ ಅಂದರೆ ಆಕಾಶದ ಅತಿವ್ಯಾಪ್ತಿ ಹೋಗ್ಲಿಕ್ಕೆ ಬರೆದೇವಿ. ಅನಂತಂ ನಿರಪೇಕ್ಷಂ ವೈಭವಂ. ನಿರಪೇಕ್ಷ ವ್ಯಾಪಕತ್ವ ಯಾವುದದ ಅದಕ್ಕೆ ಅನಂತ. ಅದು ಯಾವುದೂ ಅಪೇಕ್ಷೆ ಮಾಡಿಲ್ಲ. ಅದಕ್ಕೆ ವೈಭವ. ಯಶ ಇತಿ ನಿರ್ತಿಶ ಅಂದ್ರೆ ಮಹತ್ವಂ ಉಕ್ತಂ. ಅಲ್ಲೇನದ ವಿಭೋ ಅನ್ನೋ ಶಬ್ದಕ್ಕೆ ಮೇಲೆ ನಿರತಿಶಯ ಅಂತ ಯಾಕೆ ಬರೆದೇವಿ ಅಂತ ಕೇಳಿದರೆ ಅದು ನಿಶ್ಚಯವಾಗಿ ಅದು ತಿಳ್ಕೊಳಕ್ಕೆ ಬರೆದೇವಿ. ಅತಿ ಪರಿಚ್ಛನ್ನೇ ದೇಹಾದವು. ಪರಿಚ್ಛಿನ್ನವಾಗಿರ್ತಕ್ಕಂಥ ದೇಹಾದಿಗಳಲ್ಲಿ ಅಹಂ ಮತಿ ಏನಪ್ಪ ಅಂತ ಕೇಳಿದರೆ ಅತ್ಯಂತಂ ಅಯುಕ್ತ ಇತಿ ಬೋಧಯಿತು. ಪರಿಚ್ಛಿನ್ನವಾದ ಶರೀರಾದಿಗಳಲ್ಲಿ ನಾನೆಂಬ ಬುದ್ಧಿ ನಿವಾರಣೆ ಮಾಡಲಿಕ್ಕೆ ಏನು ವಿಹುತ್ವವನ್ನು ಇಲ್ಲಿ ಹೇಳಿದ್ದೇವೆ. ಆತ್ಮ ಅದಾನ. ಏತಾದೃಶ ಈ ರೀತಿಯಾಗಿರುವ ಪರಿಚ್ಛಿನ್ನತ್ವ, ಅನಿತ್ಯತ್ವ, ಸದ್ವಯತ್ವ, ಜಡತ್ವ ಆದಿಕಂ ಆರೋಪ್ಯತೆ ಅಜ್ಞಾನಾತ್. ಇಲ್ಲೇನು ಹೇಳಿದ್ರಿ ಇಂದ ಶ್ಲೋಕದಲ್ಲಿ? ಆವೃತ್ತಿ ಶಕ್ತಿ, ಅಜ್ಞಾನದ್ದು ಆವರಣ ಶಕ್ತಿ ಬಗ್ಗೆ ಹೇಳಿದ್ರು. ಹೆಂಗಪ್ಪ ಅಂತ ಕೇಳಿ ಸ್ಪಷ್ಟ ಹೇಳಿದರು. ಏನ್ರಿ? ಪರಿಚ್ಛಿನ್ನ, ದೇಶ ಕಾಲ ವಸ್ತು ಪರಿಚ್ಛಿನ್ನ. ಏನಪ್ಪ ಅಂದ್ರೆ ಅನಿತ್ಯತ್ವ. ಅನಿತ್ಯ ಅಂದರೆ ಕಾಲ ರಹಿತವಾಗಿರ್ಬೋದು. ಅನಿತ್ಯತ್ವ. ಅಸತ್ತು. ಅಸತ್ತು ಅಂದ್ರೇನು? ಯಾವುದು ತ್ರಿಕಾಲದಲ್ಲಿ ಇರುವುದಿಲ್ಲ ಅದು ಅಸತ್ತು. ದೇಶ ಕಾಲ ವಸ್ತು ಪರಿಚ್ಛಿನ್ನ. ಆಮೇಲೆ ದ್ವಯತ್ವ, ಭೇದ, ಎರಡಿಲ್ಲ ಅಲ್ಲಿ, ಏಕ ಒಂದೇ ಅದು ಪರಮಾತ್ಮ. ಆಮೇಲೆ ಜಡತ್ವ, ಅಲ್ಲಿ ಜಡ ಇಲ್ಲ, ಸದಾ ಅರಿವು ಜಡತ್ವ. ಆದಿಕಂ ಆರೋಪ್ಯತೆ. ಜಡತ್ವ, ದ್ವಯತ್ವ, ಪರಿಚ್ಛಿನ್ನತ್ವ ಇವೆಲ್ಲವನ್ನು ಆತ್ಮನಲ್ಲಿ ಆರೋಪ ಮಾಡಿದ್ದಾರೆ. ಯಾಕೆ? ಅಜ್ಞಾನ ಮೂಲಕವಾಗಿ ಅತಸ್ಮಿನ್ ತದ್ಬುದ್ಧಿ ಆಗ್ಯದವರಿಗೆ ಆಗ್ಯದ. ತತ್ರ ಹೇತು ಸ್ಫುಟಯತಿ. ಯಾಕೆ ಹಿಂಗಾಗ್ಯದ ಅಂತೀರಿ? ಅರೆ ಆತ್ಮ ಬೇರೆ ಅದಾನ, ಅವನಿಗೆ ಪರಿಚ್ಛಿನ್ನ, ಹುಟ್ಟವ ಸಾಯವ ಅಂತ ತಿಳ್ಕೊಂಡಿದ್ದಿ, ಅಜ್ಞಾನ ತಿಳ್ಕೊಂಡಿದ್ದಿ. ಅದಕ್ಕೆ ಹೇಳ್ತಾರೆ ಹೇತು ಸ್ಫುಟತಿ. ಯಾಕಂದ್ರೆ ತಮ್ಮ ಅನಂತ ವೈಭವಂ, ಅವ ಅದನ್ನ ಹೆಂಗೆ ನೀ ತಿಳ್ಕೊಂಡು ಹೆಂಗೆ. ಆತ್ಮ ಹೆಂಗದ? ಅನಂತ ವೈಭವಂ. ಏನು? ಅಖಂಡ, ನಿತ್ಯ, ಅದ್ವಯ, ಬೋಧ ಏನಪ್ಪ? ಶಕ್ತಿಯ ಪ್ರಕಾಶಮಾನಂ ಆತ್ಮಾನಂ.
ಇಂಥ ಆತ್ಮ ಹೆಂಗದನವ ಅಖಂಡ ಅದನ, ದೇಶಕಾಲ ಪರಿಚ್ಛೇದ ದಾಟೇನು. ಮತ್ತೆ ಹೆಂಗದನ ಅಖಂಡ ಅದಾನ. ಆಮೇಲೆ ನಿತ್ಯ ಅದಾನ. ಅಪ್ಪ ಕಾಲ ತಲೆಗಳ ವಿಷಯ ಕಾಲ ಇಲ್ಲ ಅವನಿಗೆ, ಆ ಕಾಲ ಈ ಕಾಲ ಅಂತ ಇಲ್ಲ. ಅವ ಎಲ್ಲ ಕಾಲಗಳಿಗೆ ಏನಪ್ಪ ಅಂದ್ರೆ ಭಿನ್ನ ಅದಾನ. ಅದಕ್ಕೆ ಹೇಳ್ತಾನೆ ಅವ ಕಾಲ. ತಮ ಅನಂತಂ ವೈಭವಂ ಅಖಂಡ ನಿತ್ಯ ಅದ್ವಯ ಬೋಧ ಶಕ್ತಿಯ. ಬೋಧಶಕ್ತಿ ಅಂದರೆ ಸದಾ ಅರಿತಾನ. ಅದ ಅಂತೂ ಅರಿತಾನ, ಇಲ್ಲ ಅಂತ ಅರಿತಾನೆ. ನಾ ಜ್ಞಾನಿ ಅಂತ ನಾ ಅಜ್ಞಾನಿ ಅರಿತಾನೆ. ಅವನ ಬೋಧಶಕ್ತಿ ಯಾವುದು ಕೂಡ ತೊಂದರೆ ಇಲ್ಲ. ಬೋಧಶಕ್ತಿಯ ಪ್ರಕಾಶಮಾನಂ. ಇವೆಲ್ಲ ಅವನ ಸ್ವರೂಪ ಲಕ್ಷಣಗಳು. ಸ್ವರೂಪ ಲಕ್ಷಣದಾಗ ತೆಗೆಯೋಕ್ಕೆ ಇಡೋಕ್ಕೆ ಬರೋ ಪ್ರಶ್ನೆನೇ ಇಲ್ಲ. ಇಂಥ ಸ್ವರೂಪನಾಗಿರ್ತಕ್ಕಂಥ ಪ್ರಕಾಶಮಾನಂ ಆತ್ಮಾನಂ ನೋಡಿರಿ. ಇಂಥ ಪ್ರಕಾಶಮಾನ ಆತ್ಮಾನಂ ತಮೋಮಯಿ. ಮಯಿ ಅಂದರೆ ಮೈಡ್ ಶಬ್ದ ಸ್ವರೂಪಾರ್ಥ. ಸಂಪೂರ್ಣ ಕತ್ತಲೆ ಅಜ್ಞಾನ ರೂಪ ತಮೋಮಯಿ ಅಂದರೆ ತಮ ಪ್ರಚುರ, ತಮವೇ ಹೆಚ್ಚಾಗಿರ್ತದೆ. ಅಂದ್ರೆ ಅರ್ಥ ಏನು? ಸತ್ವ ಇಲ್ಲ ಅಂತ ಅಲ್ಲ. ಒಂದಣೆ ಎರಡಣೆ ರಜ ಹಿಂಗಿರ್ತಾವೆ. ತಮೋಮಯಿ ಭಾಳ ಹಂಗೆ. ಈಗ ಹಾಲಿನಾಗ ಅರ್ಧ ನೀರು ಕುಡಿಸೋದು ಬೇರೆ, 4 ಎಣೆ ಕುಡಿಸೋದು ಬೇರೆ, 2 ಎಣೆ ಕುಡಿಸೋದು ಬೇರೆ. ಹಾಗೆ ಜಾಸ್ತಿ ಹಾಲದ ಏನಪ್ಪ ಅಂತ ಕೇಳಿದ್ರೆ ಸ್ವಲ್ಪ ತಮ, ಸ್ವಲ್ಪ ರಜ ಅದಾವುದು. ಅದಕ್ಕೆ ಹೇಳ್ತಾರು ಎಲ್ಲಿ ಯಾವೆಲ್ಲ ತಮನೇ ಹೆಚ್ಚದ, ಸತ್ವ ಏನೋ 1 ಅಣೆ ಅದ, ರಜೋ 4 ಅಣೆ ಅದ, ತಮೋನೇ 12 ಅಣೆ ಅದ. ಇದು ತಮೋ ಮಯಿ ತಮ ಪ್ರಚುರ ಅಧಿಕವಾದ ತಮ. ಏಷ ವಿವೇಕ ಜನ ಪ್ರತ್ಯಕ್ಷ ಆವೃತ್ತಿ ಶಕ್ತಿ. ಇದು ಯಾರಿಗೆ ಗೊತ್ತಾಗ್ತದೆ? ವಿವೇಕ ಜನ ಅಂದರೆ ಮುಮುಕ್ಷು. ವಿವೇಕ ವೈರಾಗ್ಯದಲ್ಲ, ಇದು ಮುಮುಕ್ಷಿಗೆ ಗೊತ್ತಾಗ್ತದೆ. ಉಳ್ಕಿ ಮಂದಿಗೆ ಯಾರಿಗೆ ಗೊತ್ತಾಗ್ತದೆ ಅಂತಾರೆ. ಹಂಗೆ ಇರ್ತದೆ, ನಡೀತಾ ಸ್ವಭಾವದ. ಅದಕ್ಕೆ ವಿವೇಕ ಮಾಡಿದವನಿಗೆ ಯಾಕೆ ಜಡತ್ವ ಇತ್ಯಾದಿ ತಮಗುಣಿ ಅದಂತ ಅವನು ತಿಳ್ಕೊತಾನೆ. ಯಾಕೆ ತಮ ಸತ್ವ ರಜದ ಕಾರ್ಯವೇ ಗೊತ್ತಿಲ್ಲದವ ಅವ ಏನು ತಿಳ್ಕೊತಾನೆ? ಏನು ತಿಳ್ಕೊಳಂಗಿಲ್ಲ, ತಿಳ್ಕೊತಾನೆ. ಯಾಕೆ ಇಲ್ಲ, ಅವರಿಗೆ ಉಳ್ಕಿದವ್ರಿಗೆ ಗೊತ್ತಾಗೋದಿಲ್ಲ. ಯಾಕೆ ಆ ತಮ ಆವರಣ ಮಾಡಿರ್ತದೆ. ಹ್ಯಾಂಗೆ ಅಂತ ಬರೋದು ಅರ್ಕ ಬಿಂಬಂ ಮಹತಾ ಪ್ರಕಾಶೇನ ಭಾಸಮಾನ. ಅರ್ಕ ಬಿಂಬ ಅಂದ್ರೆ ಏನು? ಬೆಳಗಿನ ಗೋಲ. ಬಿಂಬ ಅಂದ್ರೆ ಗೋಲ. ಏನಂತ ಅದು ಹೆಂಗಾಕದಂದ್ರೆ ಪ್ರಕಾಶೇನ ಭಾಸಮಾನಂ. ಅರ್ಕಬಿಂಬ ಪ್ರಕಾಶೇನ ಭಾಸಮಾನಂ ಸೂರ್ಯಮಂಡಲಂ. ಸೂರ್ಯಮಂಡಲ ಅತ್ಯಂತ ನಿಖರವಾದ ಪ್ರಕಾಶದಿಂದ ಬೆಳಗುವಂತಹ ಸೂರ್ಯನನ್ನು ತಮೋಮಯೋ ರಾಹುರಿವ. ರಾಹು ಹ್ಯಾಂಗೆ ಮುಚ್ಚುತ್ತಾನೋ ಅದರಂತೆ ಈ ತಮೋಗುಣವು ಕೂಡ ಸಮಾವೃಣೋತಿ, ಸಮ್ಯಕ್ ಆವೃಣೋತಿ, ಪೂರ ಮುಚ್ಚುತ್ತದೆ, ಮುಚ್ತದೆ. ಇದರ ಬಿಟ್ಟು ನಾ ಇಲ್ಲ, ಯಾಕೆ ತೋರಂಗಿಲ್ಲ. ಅವನು ಸೀದಾ ಹೇಳ್ತಾನೆ, ದೇಹ ಬಿಟ್ಟು ಆತ್ಮ ಇಲ್ಲ, ಯಾಕೆ ತೋರಂಗಿಲ್ಲ. ಸ್ಪಷ್ಟ ಹೇಳ್ತಾನೆ ಅವನು, ಅದು ದೇಹವೇ ಆತ್ಮ. ಸೊ ಹೆಂಗೆ ಅದು ರಾಹು ಬಂತು ಅಂದ್ರೆ ಸೂರ್ಯ ತೋರಂಗಿಲ್ಲ ಅಂತಾರಲ್ಲ, ಸೂರ್ಯ ಮುಳುಗ್ಯಾನ ಅಂತ ಮುಚ್ಚದ. ಸೂರ್ಯ ಮುಚ್ಚಾನ. ಸೂರ್ಯ ಹೆಂಗೆ ಮುಚ್ತಾನೆ? ಅದು ಬಹಳ ಆಗಲ್ಲದ ನಾವು ಭಯಂಕರ, ಪೃಥ್ವಿಗಿಂತಲೂ ದಾಟಿ ಅದ ನಾವು. ಅದು ಹೆಂಗೆ ಮುಚ್ತದೆ? ಅದಕ್ಕೆ ನೋಡು ಹೆಂಗೆ ಮನುಷ್ಯ ಅರ್ಕ ಬಿಂಗಂ ಮಹತಾ ಪ್ರಕಾಶೇನ ಭಾಸಮಾನಂ ಸೂರ್ಯಮಂಡಲಂ ತಮೋಮಯೋ ರಾಹುರಿವ. ಈ ತಮೋ ಗುಣವು ರಾಹು ಹೆಂಗಪ್ಪ ಅಂತಂದ್ರೆ ಅದು ಮುಸ್ತದು. ಅದರಂತೆ ಸಮ್ಯಕ್ ಆವೃಣೋತಿ, ಸಮಾವೃಣೋತಿ, ಆವರಣ ಮಾಡಿ ಏನಂತಂದರೆ ಅಭಾಸಮಾನ ಸ್ವ ಸಾಧಾರಣ ಧರ್ಮಾಣಂ ಕರೋತಿ. ಸಾಮಾನ್ಯ ಧರ್ಮ ಅನ್ನೋದಿಲ್ಲ,
ಏನು ದೊಡ್ಡವ್ರು ಹಿಂಗೆ ಮಾಡ್ತಾರೆ ಏನು ಅಂತ ಹಾಗೆ ಹಿಂಗೆ ಸ್ಪಷ್ಟ ಪ್ರಕಾಶಮಾನ ಆಗಿರತಕ್ಕಂಥ ಸೂರ್ಯನನ್ನು ಸಾಧಾರಣ ಅಂದರೆ ಕಿಂಚಿತ್ತಾಗಿ ತೋರಿಸ್ತದೆ. ವ್ಯಾಪಕ ಇದ್ದಂಥ ಸೂರ್ಯನಿಗೆ, ಪ್ರಕಾಶ ಇದ್ದಂಥ ಸೂರ್ಯನಿಗೆ ಚಿನ್ನ ಸಣ್ಣವ ಮುಚ್ಚದಂತ ಹಿಂಗೆ ತೋರಿಸ್ತದೆ ಕರೋತಿ. ಯತಃ ಹೆಂಗೆ ಅಂದರೆ ಮಹಾಪ್ರಕಾಶವಾನ್ ಅರ್ಕ, ಮಹಾಪ್ರಕಾಶವಾನ್ ಅಪಿ ಇದ್ದರು ಅತ್ಯಂತ ಘನಪ್ರಕಾಶವಾನ್ ಇದ್ದರು ಸೂರ್ಯ ಯಾರು ಅರ್ಕ ರಾಹುಣ ಆವೃತ. ಯಾವಾಗ ರಾಹು ಅವನಿಗೆ ಹಿಡ್ದ ಅಂದ್ರೆ ಸೂರ್ಯಗ್ರಹಣ ಮಾಡ್ದ ಅಂದ್ರೆ ನ ಭಾಸತ ಇತ್ಯುಚ್ಯತೆ, ಕಾಣಂಗಿಲ್ಲ ಅಂತ. ಕಾಣಿಲ್ಲ, ಭಾಳ ಪ್ರಕಾಶಮಾನ ಅದ, ನಾವು ಭಾಳ ವ್ಯಾಪಕ ಅದ. ಇದ್ದರೂ ಕೂಡ ಗ್ರಹಣ ಕಾಲದಲ್ಲಿ ರಾಹು ಅವನಿಗೆ ಹಿಡ್ದಾನ ಅಂತ ತಿಳ್ಕೊಂಡು ಕಾಣಂಗಿಲ್ಲ ಅಂತ ಹೆಂಗೆ ಮನುಷ್ಯರು ಅಂತಾರೆ. ತಾದೃಶೋ ಅಪಿ ಆತ್ಮ, ಸೂರ್ಯನಂತೆ ಇರತಕ್ಕಂಥ ಈ ಆತ್ಮನಿಗೆ ಈ ಆವರಣ ಶಕ್ತಿಯು ರಾಹುವಿನಂತೆ ಏನಪ್ಪ ಅಂದ್ರೆ ಆವರಣ ಶಕ್ತಿಯು ಸಮಾವೃತ, ಇದು ಆವರಣ ಮಾಡ್ಯಾದ. ಅದಕ್ಕೇನಪ್ಪ ಅಜ್ಞಾತವಾಸ್ತವ ರೂಪೋ ಭವತೀತಿ. ಏನಪ್ಪ ಅಂದ್ರೆ ಅಜ್ಞಾತ ವಾಸ್ತವ ರೂಪೋ ಭವತೀತಿ. ವಾಸ್ತವ ನಮ್ಮ ರೂಪ ಏನದ ಅಜ್ಞಾತ. ಸದಾ ಸತ್ತು ಸದಾ ಚಿತ್ತ ಆತ್ಮ ಗೊತ್ತಿಲ್ಲ. ನಾ ಹೆಂಗೆ ಸತ್ತು ಹಾಕೀನಿ, ನಾ ಹೆಂಗೆ ಚಿತ್ತ ಹಾಕೀನಿ, ನಾ ಹೆಂಗೆ ಆನಂದ ಹಾಕೀನಿ ಅಂತ ತಿಳ್ಕೊಂಡು ಇವ ನಾನು ಅಸತ್ತು ಜಡ ದುಃಖದಿಂದ ಕೂಡಿಕೊಂಡೀನಿ ಅಂತ ಅವನಿಗೆ ಭವತಿ ಹಂಗೆ ತಿಳ್ಕೊತಾನೆ. ಹೆಂಗೆ ರಾಹು ಮುಚ್ಚಕ್ಕೆ ಸಾಧ್ಯ ಇಲ್ಲ, ಮುಚ್ಚಾನಂತ ಹೆಂಗೆ ತಿಳ್ಕೊತಾನೆ, ಹಾಗೆ ನಾನು ಹುಟ್ಟವ ಸಾಯವ ಅನ್ನೋದು ಇಲ್ಲ. ನಾನು ಸದಾ ಇರುವವನು, ಸದಾ ಅರಿಯುವವನು, ಸದಾ ಆನಂದ ಸ್ವರೂಪ ಇದ್ದರೂ ಕೂಡ ಆ ರಾಹು ಸೂರ್ಯನಿಗೆ ಮುಚ್ಚದಂಗೆ ನನಗೂ ಮುಚ್ಚಾದ ನಾವು ತಿಳ್ಕೊತೀವಿ. ಮುಚ್ಚಕ್ಕೆ ಬರೋಂಗಿಲ್ಲ. ಅದು ಆತ್ಮ ಸದಾ ಪ್ರಕಾಶ ರೂಪದಲ್ಲಿ ಮುಚ್ಚಕ್ಕೆ ಹೆಂಗೆ ಸಾಧ್ಯ ಅದ ಇತಿ ಭಾವ. ಅಜ್ಞಾತ ವಾಸ್ತವ ರೂಪೋ ಭವತೀತಿ. ಜ್ಞಾತ ಉಳ್ಳ ಆತ್ಮ ಅಜ್ಞಾತ ರೂಪದೊಳಗೆ ಇಳಿತಾನೆ. ನಮಗೆ ನಾವು ಗೊತ್ತೇ ಅದ, ತಿಳಿಯಂಗಿಲ್ಲ ಅನ್ನೋದು ನಂಗೆ ಗೊತ್ತದ, ತಿಳಿದ ಅನ್ನೋದು ಗೊತ್ತದ. ಪರಂತು ನಂಗೆ ಅಂಥ ಆತ್ಮನಿಗೆ ಈ ಅಜ್ಞಾನ ಆವರಣ ಶಕ್ತಿ ಏನದ ಅದು ಮುಚ್ಚದಂಗೆ ಮಾಡಿ ತೋರಿಸ್ತದೆ. ಮುಚ್ಚಲಿ ಬಿಡ್ರಿ, ಮುಂದೇನಾಕ ವಿಕ್ಷೇಪ ಆಗ್ತದೆ. ಇದು ಸಮಸ್ಯೆ. ಮುಚ್ಚೋರು ಏನಿಂತಿಲ್ಲ, ಹೌದಲ್ಲ. ಮಕ್ಕೊಂಡವ ಏನೂ ಮಾಡೋಂಗಿಲ್ಲ, ಎಚ್ಚರೂ ಇಲ್ಲ, ಮಕ್ಕೊಂಡಿಲ್ಲ, ಅವನೇ ಗಡ್ಬಡಿ ಮಾಡ್ತಾನೆ. ಏನು ಮಾತಾಡ್ತಾನೆ, ಏನು ಅಂತಾನೆ, ಯಾರಿಗಿರ್ ಬೈ ಏನು ಮಾಡ್ತಾನೆ. ಇದು ಹಿಂಗೆ ಇಲ್ಲ, ಪೂರ ಅಜ್ಞಾತ ಇತ್ತು ಅಂದ್ರೆ ನಡೀತಿತ್ತು. ಅದು ಏನು ಮಾಡ್ತು, ತಪ್ಪು ತಿಳುವಳಿಕೆ ಮಾಡಿತು. ಹಗ್ಗ ಮುಚ್ಚಿದ್ರೆ ಏನು ಚಿಂತೆ ಇಲ್ಲ, ಹಾಗೆ ಕಾಣಬಾರ್ದು. ಹಗ್ಗ ತಿಳಿಯದೇ ಇರುವುದು ಆವರಣ ಶಕ್ತಿ, ಹಗ್ಗ ಹಾವ ಅಂತ ತಿಳ್ಕೊಳ್ಳೋದು ವಿಕ್ಷೇಪ ಶಕ್ತಿ. ಹೌದಾ? ಹಾವಿಗೆ ಹಗ್ಗ ಅಂತ ತಿಳ್ಕೊಳ್ಳೋದು ಇದು ಆವರಣ ಶಕ್ತಿ. ಇದು ಹಾವಿಗೆ ಹಗ್ಗ ಅಂತ ತಿಳ್ಕೊಳ್ಳೋದು ಇದು ವಿಕ್ಷೇಪ ಶಕ್ತಿ. ಹಾವಿಗೆ ಹಗ್ಗ ಅಂತ ತಿಳ್ಕೊಂಡು ಕೈ ಹಾಕದೆ ಏನು ಫಜೀತಿ ಆಗ್ತದೆ, ಕಡಿತದೆ, ಬಿಡೋಂಗಿಲ್ಲ. ಹಾಗೆ ಏನಪ್ಪ ಅಂತ ಕೇಳಿದರೆ ಅನಾತ್ಮಕ ಆತ್ಮ ಅಂತ ತಿಳ್ಕೊಂಡು ಸಮಸ್ಯೆ ಶುರುವಾಗ್ತದೆ. ಅದಕ್ಕೆ ಹೇಳಿದ್ರಪ್ಪ ಅಂತ ಕೇಳಿದರೆ ಇವು ಹಿಂಗೆ ತಿಳ್ಕೊಳ್ಳೋ ಮನುಷ್ಯ ಹೇಳಿದ್ರಪ್ಪ ದುಃಖ ಆಗ್ತದೆ ಅವನಿಗೆ. ಅದಕ್ಕೆ ಆವರಣ ಅಷ್ಟು ದುಃಖ ಮಾಡೋಂಗಿಲ್ಲ. ವಿಕ್ಷೇಪ ಪೂರಾ ಕತ್ಲಿನೂ ಏನು ಮಾಡೋಂಗಿಲ್ಲ, ಪೂರಾ ಬೆಳಕೂ ಅಷ್ಟು ತ್ರಾಸಂಗಿಲ್ಲ. ಅರ್ಧ ಕತ್ಲಿ ಅರ್ಧ ಬೆಳಕ. ಹಗ್ಗಿಗೆ ಹಾವು ಮಾಡ್ತದೆ, ಹಾವಿಗೆ ಹಗ್ಗ ಮಾಡ್ತದೆ. ಹಗ್ಗ ಹಾವು ಆಯಿತು ಅಂದ್ರೆ ಬರೀ ಅಂಜಿಕೆ ಆಗ್ತದೆ, ಹಾವು ಹಗ್ಗ ಆಯಿತು ಅಂದ್ರೆ ಸಾಯ್ತದೆ, ಕಡಿತದೆ. ಹಗ್ಗ ಹಾವು ಆದರೆ ಏನು ಮಾಡ್ತವೆ, ಅಂಜಿಸ್ತದೆ, ಅಷ್ಟೇ ಮಾಡ್ತವೆ. ಹೌದಾ? ಮತ್ತು ಹಾವಿಗೆ ಹಗ್ಗ ಅಂತ ತಿಳ್ಕೊಂಡು ಕಟ್ಟಕ್ಕೆ ಬರ್ತದೆ ಅಂತ ಕೈ ಹಾಕದೆ ಅಂದ್ರೆ ಮುಗಿತದೆ ಕೆಲಸ. ಅದಕ್ಕೆ ಅನ್ಯತಃ ಭ್ರಾಂತಿ ದುಃಖವು ಆವರಣ ಇದು ಮಾಡ್ತದೆ. ಹಗ್ಗ ಹಾವು ಹಾಕದು ಏನಪ್ಪ
ಇನ್ನು ಹಾವ ಹಂಗಾಗಿ ಕಾಣುತ್ತೋ ಅಂದ್ರೆ ವಿಕ್ಷೇಪ ಶಕ್ತಿ ಮನುಷ್ಯನ ಭಯಂಕರ ತ್ರಾಸು ಕೊಡ್ತದೆ ಅಂತ ತಿಳ್ಕೊಂಡು ವಿಕ್ಷೇಪ ಶಕ್ತಿಯ ಬಗ್ಗೆ ಏನದ ಅನ್ನೋದು ಮತ್ತು ನಾಳೆ